ಜೀವಾತ್ಮಗೆ ಪರಮಾತ್ಮನತ್ತ ಮುಖ ಮಾಡುವಂಥ ದೇವಿಯ ಅವತಾರ ಇವತ್ತಿನ ಅವತಾರ ಆಗಿರುವುದರಿಂದ ಆಕೆಗೆ ಕೂಷ್ಮಾಂಡ ದೇವಿ ಅಂತ ಕರಿತೀವಿ. ಮೊಟ್ಟ ಮೊದಲು ಏನಿತ್ರಿ ಈ ಜಗತ್ತಿನೊಳಗೆ? ಸ್ವಲ್ಪ ಯೋಚನೆ ಮಾಡಿದ್ರೆ ಎಲ್ಲಕ್ಕಿಂತ ಮೊಟ್ಟ ಮೊದಲು ಶಿವಮಹಾಪುರಾಣ ಕಥೆಯ ಸೃಷ್ಟಿ ಖಂಡದೊಳಗೆ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಅದನ್ನೆಲ್ಲ ನಾನು ವಿಸ್ತೃತವಾಗಿ ಹೇಳ್ಕೊತ ಕೊಡಂಗಿಲ್ಲ, ಸ್ವಲ್ಪದರಲ್ಲಿ ಹೇಳಿ ಮುಂದೆ ಹೋಗ್ಬೇಕಾಗ್ಯದ. ಸೃಷ್ಟಿ ಖಂಡದೊಳಗೆ ಬಹಳ ಸುಂದರವಾಗಿ ಏನದ್ರಿ ಸೃಷ್ಟಿ ಖಂಡದೊಳಗೆ ಅಂತ ಕೂಡ ಕೇಳಿದ್ರೆ, ಮೊದಲು ಏನಿತ್ತು ಹೇಳ್ರಿ? ಏನೂ ಇಲ್ಲ, ಕತ್ತಲಿ ಬರೇ. ಮೊಟ್ಟ ಮೊದಲು ನೀವೀಗ ಮನ್ಯಾಗ ಹೋಗಿ ಒಂದು ರೂಮ್ನಾಗ ಕದ ಹಾಕ್ಕೊಂಡು ಎಲ್ಲ ಮುಚ್ಚಿ ಕತ್ತಲಾಗ ಬಟನ್ ಬಂದ್ ಮಾಡಿ ಕುಂಡ್ರಿ, ಕುಡ್ತೀರ? ಕತ್ತಲಿರ್ಬೇಕು. ಹಂಗ ಈ ಜಗತ್ತಿನಾಗೆಲ್ಲ, ಈ ಜಗವೆಲ್ಲ ಅವಾಗ ಏನಿತ್ತು ಈ ಬ್ರಹ್ಮಾಂಡದೊಳಗೆ ಅಂತಂದ್ರೆ ಬರೇ ಕತ್ತಲಿ, ಏನು ಇರಲಿಲ್ಲ. ಎಷ್ಟೋ ಯುಗಗಳು ಹೋದವು. ಕತ್ತಲಿ 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 ಕತ್ತಲಿಯಿಂದ ಏನಾಯ್ತು ಅಂದ್ರೆ ಇಷ್ಟು ಅಂಧಕಾರವಾಗಿತ್ತಲ್ಲ, ಅಲ್ಲಿ ಬ್ರಹ್ಮ ಸ್ವರೂಪ ಅಂತಕ್ಕಂಥದ್ದು ಒಂದು ಬ್ರಹ್ಮರೂಪ ಅಲ್ಲಿ ಪ್ರಕಟವಾಯಿತು. ನಾವು ಹೆಂಗೆ ಬಂದೀವಿ ಅಂತ ಹೇಳಕತ್ತೀವಿ ನಿನಗೆ. ನಮ್ಮ ಪ್ರವಾಸ ಎಲ್ಲಿಂದ ಶುರುವಾಯಿತು? ಪರಶಿವ ಪರಮಾತ್ಮನ ಶಿವಮಹಾಪುರಾಣ ಕಥೆಯೊಳಗೆ ಸೃಷ್ಟಿಯನ್ನು ನಿರ್ಮಾಣ ಮಾಡಬೇಕಾದ್ರೆ ಇದೇನೂ ಇರಲಿಲ್ಲ, ಇದೇನೂ ಇರಲಿಲ್ಲ. ಅಲ್ಲಿ ಬರೇ ಕತ್ತಲಿ. ಅಲ್ಲಿ ಸೂರ್ಯ ಇರಲಿಲ್ಲ, ಚಂದ್ರ ಇರಲಿಲ್ಲ, ನಕ್ಷತ್ರ ಇಲ್ಲ, ಏನು ನವಗ್ರಹಗಳಿಲ್ಲ, ಏನೂ ಇಲ್ಲ. ಬಿಸಿಲಿಲ್ಲ, ಗಾಳಿಲ್ಲ, ನೀರಿಲ್ಲ, ಜಲ ಇಲ್ಲ, ಏನೂ ಇಲ್ಲ. ಹೆಂಗಿರಬಾರ್ದು ಹೇಳ್ರದು? ಹಿಂಗಿರಬೇಕಾದ್ರೆ ಪರಬ್ರಹ್ಮ ಪರಮಾತ್ಮನ ಒಂದೇ ಒಂದು ಓಂಕಾರ ರೂಪದೊಳಗೆ ಅನೇಕ ಯುಗಗಳು ಹೋದ ಮ್ಯಾಗ ಅದಕ್ಕೆ ಲೆಕ್ಕಿಲ್ಲ, ಶಬ್ದದೊಳಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಯುಗಗಳು ಹೋದ ಮ್ಯಾಗ ಒಂದು ಓಂಕಾರ ರೂಪದ ಬೀಜ, ಓಂಕಾರ ರೂಪದೊಳಗೆ, ಓಂಕಾರ ನಾದ ಬ್ರಹ್ಮ ಸ್ವರೂಪದೊಳಗೆ ಅದು ಹುಟ್ಕೊಂತು. ಮತ್ತದು ಓಂಕಾರನೂ ಕೂಡ ಬಹಳ ಯುಗಗಳಿಂದ ಹಂಗ ಇತ್ತು. ಅದನ್ನು ಹಂಗ ಮುಂದಕ್ಕೆ ಹೋಗಿ ಎಷ್ಟೋ ಯುಗಗಳು ಹೋದು. ಅದಕ್ಕೊಂದು ಇಚ್ಛೆ ಆಯಿತು, ಏಕೋಹಂ ಬಹುಶ್ಯಾಮಿ, ನಾನೊಬ್ಬನೇ ಬೇಡ. ಈಗ ನೀವು ಕೂಡ ನೋಡ್ರಿ, ಒಬ್ಬರೇ ಒಂದು ಕೊಲೆಗೆ ಕೂತ್ಕೊಂಡ್ರಿ ಅಂದ್ರೆ ಏನು ಅನ್ನಿಸ್ತದೆ ನಿಮಗೆ? ಭಾಳ ತನಕ ಕೂತ್ಕೊಂಡ್ರಿ ಅಂದ್ರೆ ಕಡೆಗೆ ಹೊರಗರ ಬರ್ಬೇಕು ಅನ್ನಿಸ್ತದೆ. ಹಂಗ ಪರಬ್ರಹ್ಮ ಪರಮಾತ್ಮನ ಓಂಕಾರ ರೂಪದೊಳಗೆ ಆ ಪರಬ್ರಹ್ಮ ಸೃಷ್ಟಿ ಓಂಕಾರ ನಾದ ಪ್ರಾರಂಭವಾಯಿತು. ಅದು ಕೂಡ ಅನೇಕ ಯುಗಗಳು, ಅನೇಕ ಬಹಳಷ್ಟು ಯುಗಾಂತರದ ನಂತರ ಅಲ್ಲೇನಾಯಿತು ಅಂದ್ರೆ ಆ ಬ್ರಹ್ಮ ಅಮೂರ್ತ ರೂಪದಿಂದ ನೋಡ್ರಿ, ಪರಮಾತ್ಮ ಹೆಂಗದನ? ನಿರ್ಗುಣದನ, ನಿರಾಕಾರದನ. ಪರಮಾತ್ಮ ಹೇಗದನಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ನಿರಾಕಾರ, ನಿರ್ಗುಣ, ನಿಷ್ಪ್ರಪಂಚಕ. ಅವನಲ್ಲಿ ಏನೂ ಇಲ್ಲ, ರುಚಿ ಇಲ್ಲ, ಹುಳಿ ಇಲ್ಲ, ಗಾಳಿ ಇಲ್ಲ, ಬೆಳೆ ಇಲ್ಲ, ನೀರಿಲ್ಲ, ಜಲ ಇಲ್ಲ, ಏನೂ ಇಲ್ಲ. ನಿರಾಕಾರ, ಅದಕ್ಕೇನು ಆಕಾರವೇ ಇಲ್ಲ. ಅಂಥ ನಿರಾಕಾರ, ನಿರ್ಗುಣ, ನಿಷ್ಪ್ರಪಂಚಕವಾಗಿರ್ತಕ್ಕಂಥ ಪರಮಾತ್ಮ ಅನೇಕ ಯುಗಗಳಿಂದ ಹಾಗೇ ಇರ್ತಿರ್ಬೇಕಾದ್ರೆ ಏಕೋಹಂ ಬಹುಶ್ಯಾಮಿ, ಹಂಗೆ ಇಚ್ಛಾ ಪ್ರಕಟ ಆಯಿತು.
ಇಚ್ಛೆ ಪ್ರಕಟ ಆದ್ಮ್ಯಾಗ ಅವನ ಒಂದು ಭಾಗದಿಂದ ವಿಷ್ಣು ಪರಮಾತ್ಮ ಪ್ರಕಟ ಆಗ್ತಾನೆ. ಅವನ ಒಂದು ಭಾಗದಿಂದ ವಿಷ್ಣು ಪರಮಾತ್ಮ ಪ್ರಕಟ ಆಗ್ತಾನ. ಅವಾಗ ಆ ಪರಮ ತತ್ವಕ್ಕೆ ಪ್ರಶ್ನೆ ಮಾಡ್ತಾನ, ನಾನು ಯಾರು? ವಿಷ್ಣು ಪರಮಾತ್ಮ. ಆವಾಗ ಆ ತತ್ವದಿಂದ ಒಂದು ಧ್ವನಿ ಬರ್ತದೆ, ನೋಡು ನಿನ್ನ ಹೆಸರು ವಿಷ್ಣು ಪರಮಾತ್ಮ, ನಿನ್ನದು ಕೂಡ ಯುಗ ಯುಗಾಂತರದಿಂದ ಏನು ಬೆಳೆದು ಬರ್ತದಲ್ಲ, ಹಾಗ ನಿಂದು ಕೂಡ ಖ್ಯಾತಿ ಜಗತ್ತಿನಲ್ಲಿ ಬೆಳಗೋದದ. ಅದಕ್ಕೆ ನೀನು ವಿಷ್ಣು ಪರಮಾತ್ಮ, ನಂದೇನು ಸೇವಾ, ನಾ ಏನು ಕೆಲಸ ಮಾಡಬೇಕು ಅಂತ ಕೇಳ್ತಾನ. ಅವಾಗ ನೀನು ರಕ್ಷಣೆ ಮಾಡು. ಮತ್ತೆ ವಿಷ್ಣು ಪರಮಾತ್ಮನಿಗೆ ಏನು ಹೇಳ್ತಾನಂತಂದ್ರೆ, ಪರಬ್ರಹ್ಮ ಪರಮಾತ್ಮ ನೀನು ತಪವನ್ನು ಗೈ, ತಪ ಮಾಡು. ಆ ತಪ ಮಾಡಬೇಕಾದ್ರೆ ಮಾಡ್ಕೋಂತ ಅನೇಕ ಯುಗಗಳು ಹೋಗ್ತಾವ. ವಿಷ್ಣು ಪರಮಾತ್ಮ ಬಹಳ ಅವನಿಗೆ ಆನಂದ ಆಗ್ತದ. ಅವನಿಗೆ ಬಹಳ ಆನಂದ ಆಗಿ ಏನಾಗುತ್ತಂತಂದ್ರೆ, ಈ ನೀವು ಬಹಳ ಕೆಲಸ ಮಾಡಿದ್ರಿ, ಕಷ್ಟದ ಕೆಲಸ ಮಾಡಿದ್ರಿ ಅಂದ್ರೆ ಏನು ಬರ್ತಾವ ಮೈ ಮೇಲೆ? ಬೆವರು ಬರ್ತಾವಿಲ್ರಿ. ಹಂಗ ವಿಷ್ಣು ಪರಮಾತ್ಮ ಅನೇಕ ಯುಗಗಳಿಂದ ತಪವನ್ನು ಗೈಕೋಂತ ಕುಳಿತಿರ್ಬೇಕಾದ್ರೆ ಅವನೆಲ್ಲ ಮೈಯಿಂದ ಏನು ಜಲ ಹೊರಗೆ ಬಂತಲ್ಲ, ಅದೆಲ್ಲ ಪೃಥ್ವಿ ಎಲ್ಲ ಆವರಿಸ್ತು, ಪೂರ್ಣ ಎಲ್ಲ ಜಲಮಯವಾಯಿತು. ಆ ವಿಷ್ಣು ಪರಮಾತ್ಮನ ಶರೀರದಿಂದ ಏನು ನೀರು ಹೊರಗೆ ಬಂತಲ್ಲ ಜಲ, ಅದೆಲ್ಲ ಪೃಥ್ವಿಯನ್ನು ಆವರಿಸ್ತು. ಆವಾಗ ಆ ನೀರೊಳಗೆ ಅನೇಕ ಯುಗಗಳಿಂದ ಅವನು ಶಯನ ಮಾಡ್ದ. ಎಷ್ಟೋ ಯುಗಗಳಿಂದ ಅವನು ಶಯನ ಮಾಡ್ತಾ ಇದ್ದ. ಆ ಶಯನ ಮಾಡಿ 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 ಅವಾಗ ಅವ ತಣ್ಣಗಾದ, ಶಾಂತ ಆದ. ಮತ್ತೆ ಅವನ ಒಂದು ನಾಭಿಯಿಂದ ಬ್ರಹ್ಮ ಕಮಲ ಪ್ರಕಟವಾಯಿತು. ಆ ಬ್ರಹ್ಮ ಕಮಲದಿಂದ ಎಷ್ಟು ಹೇಳ್ರಿ, ಎಷ್ಟೋ ಯುಗಗಳು ತಪ ಮಾಡದ ಮ್ಯಾಗ ವಿಷ್ಣು ಪರಮಾತ್ಮನ ನಾಭಿಯ ಒಂದು ಸ್ಥಾನದಿಂದ ಒಂದು ಬ್ರಹ್ಮ ಕಮಲ ಪ್ರಕಟವಾಯಿತು. ಆ ಬ್ರಹ್ಮ ಕಮಲದೊಳಗೆ ಯಾರು ಪ್ರಕಟರಾದರು ಅಂದ್ರೆ, ಪರಶಿವ ಪರಮಾತ್ಮನ ಎಡಭಾಗದಿಂದ ಬ್ರಹ್ಮ, ಆ ಕಮಲದೊಳಗೆ ಬ್ರಹ್ಮ ಪ್ರಕಟವಾಗ್ತಾನೆ. ಬ್ರಹ್ಮ ಪ್ರಕಟವಾಗಿ ಅವ ಕೇಳ್ತಾನ, ಏನು ಅಂದ್ರ, ನಾನು ಯಾರು, ನನ್ನ ಕೆಲಸ ಏನು? ಅವಾಗ ವಿಷ್ಣು ಪರಮಾತ್ಮ ಬ್ರಹ್ಮನಿಗೆ ಹೇಳ್ತಾನ, ನೀ ನನ್ನ ಮಗ ಅಂತ. ನಾವು ಬ್ರಹ್ಮದೇವನಿಗೆ ಇದು ಕೇಳ್ಸಾಕ ಭಾಳ ಚಲೋ ಅನಿಸಂಗಿಲ್ಲ. ಯಾಕ ಅವನಿಗೆ ಅಹಂಕಾರ ಜಾಸ್ತಿ. ನಾ ಹ್ಯಾಂಗ ನಿನ್ನ ಮಗ ಆಗ್ತೀನಿ ಅಂತ ತಿಳ್ಕೊಂಡು ವಿಷ್ಣು ಪರಮಾತ್ಮನ ಜೊತೆ ಅವನು ವಾದ ವಿವಾದಗಳು ಮಾಡ್ತಾನ. ಅವಾಗ ಇಬ್ರದು ನಾ ಶ್ರೇಷ್ಠ ನೀ ಶ್ರೇಷ್ಠ ಅಂತ ತಿಳ್ಕೊಂಡು ಇಬ್ಬರು ಮಧ್ಯದೊಳಗೆ ಯುದ್ಧ ಪ್ರಾರಂಭ ಆಗ್ತದೆ. ಅತ್ಯಂತ ಅಮೂಲ್ಯವಾಗಿರ್ತಕ್ಕಂತಹ ಎರಡು ತತ್ವಗಳು ಹಿಂಗೆ ಇಬ್ರು ಯುದ್ಧ ಮಾಡ್ತಿರ್ಬೇಕಂತ ಸಂದರ್ಭದೊಳಗೆ ಪರಶಿವ ಪರಮಾತ್ಮ ಏನು ಓಂಕಾರ ಇತ್ತಲ್ಲ, ಇವರಿಬ್ಬರ ಸೃಷ್ಟಿಗೆ ಕಾರಣೀಭೂತನಾಗಿರ್ತಕ್ಕಂಥ ಮೂಲ ಕರ್ತೃ ಪುರುಷ ಏನಿದ್ದಲ್ಲ, ಅವನಿಗೆ ಬಹಳ ಮನುಷ್ಯನೊಳಗೆ ಆಘಾತ ಆಗ್ತದೆ. ಅವಾಗ ಅವ್ರೇನು ಮಾಡ್ತಾರೆ, ಆ ತತ್ವ ಏನು ಮಾಡ್ತದೆ ಅಂದ್ರೆ, ಒಂದು ವಿರಾಟ ಸ್ವರೂಪವನ್ನು ಧಾರಣೆ ಮಾಡಿ ಅವರಿಬ್ಬರು ಮಧ್ಯದೊಳಗೆ ಪ್ರಕಟವಾಗ್ತದೆ. ಯಾಕೆ ಹೇಳ್ರಿ, ಇವರಿಬ್ಬರು ಎದಕ್ಕೆ ಜಗಳಾಡಕತ್ತಿದ್ರು? ನಾ ಶ್ರೇಷ್ಠ ನೀ ಶ್ರೇಷ್ಠ. ಅವರಿಬ್ಬರ ಮಧ್ಯದೊಳಗ ಲಿಂಗ ರೂಪದೊಳಗ ನೋಡ್ರಿ, ಪ್ರಪ್ರಥಮವಾಗಿ ಈ ಜಗತ್ತಿಗೆ ಲಿಂಗ ರೂಪದೊಳಗ ಪ್ರಕಟವಾದದ್ದು ಯಾವಾಗ ಅಂತಂದ್ರೆ, ಅವರಿಬ್ಬರ ಮಧ್ಯದೊಳಗ
ಏನು ವಾದ ವಿವಾದ ಆಗಿತ್ತಲ್ಲ, ಆ ವಾದ ವಿವಾದವನ್ನು ಮುಗಿಸಬೇಕು ಅಂತ ತಿಳ್ಕೊಂಡು ವಿರಾಟ ಸ್ವರೂಪವಾಗಿರ್ತಕ್ಕಂಥ ಶಿವಲಿಂಗ ರೂಪದೊಳಗ ಅವರಿಬ್ಬರ ಮಧ್ಯದೊಳಗ ಪ್ರಕಟವಾಗ್ತದ. ಪ್ರಕಟವಾಗಿ ಒಂದು ವಾಣಿ ಹೊರಗೆ ಬೀಳ್ತದೆ. ಆ ವಾಣಿಯಿಂದ ಏನು ಹೊರಗೆ ವಾಣಿ ಏನು ಕೇಳಿಸ್ತದಂದ್ರೆ, ನೋಡಪ್ಪ, ನಿಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ಯಾರು ಹೇಳಕ್ಕಾಗಲ್ಲ. ಒಬ್ಬರು ಕೆಳಗೆ ಹೋಗ್ರಿ, ಈ ಲಿಂಗದ ಪಾದವನ್ನು ನೋಡಿ ಬರ್ರಿ. ಒಬ್ಬರು ಮ್ಯಾಗ ಹೋಗ್ರಿ, ಈ ಲಿಂಗದ ಶಿಖರವನ್ನು ನೋಡಿ ಬರ್ರಿ ಅಂತ ತಿಳ್ಕೊಂಡು ಅಲ್ಲಿ ಆ ವಾಣಿಯನ್ನು ಕೇಳ್ತಾ ಕ್ಷಣ ವಿಷ್ಣು ಪರಮಾತ್ಮ ಏನು ಮಾಡ್ತಾನಂತಂದ್ರೆ, ವರಾಹ ರೂಪವನ್ನು ಧಾರಣೆ ಮಾಡಿ ಲಿಂಗದ ಮೇಲ್ಭಾಗಕ್ಕೆ ಹೋಗ್ತಾನೆ. ಒಂದು ದಿವಸ 2 ದಿವಸ ಅಲ್ಲ, ಎಷ್ಟೋ ಯುಗಗಳು ಹೋಗ್ತಾನೆ ಇರ್ತಾನ. ಆಮ್ಯಾಗ ಬ್ರಹ್ಮದೇವ ಹಂಸ ರೂಪದೊಳಗ ಪಾತಾಳಕ್ಕೆ, ಆ ಲಿಂಗದ ಪಾತಾಳಕ್ಕೆ ಕೆಳಗೆ ಹೋಗಾಕ ಶುರು ಮಾಡ್ತಾನ. ಇಬ್ರು ಬಹಳ ಯುಗಗಳಿಂದ ಹಂಗ ಹೋಗ್ತಾನೆ ಇರ್ತಾರ. ವಿಷ್ಣು ಪರಮಾತ್ಮಗ ಮಸ್ತಕ ಸಿಗಲಿಲ್ಲ. ಬ್ರಹ್ಮದೇವನಿಗೆ ಏನಪ್ಪ ಅಂತಂದ್ರೆ ಪಾತಾಳ ಸಿಗಲಿಲ್ಲ. ಆವಾಗ ಅವರಿಬ್ಬರು ಏನು ಮಾಡ್ತಾರಂತಂದ್ರೆ, ಮನುಷ್ಯನೊಳಗೆ ನಾವು ಸೋತೀವಿ ಅಂತ ತಿಳ್ಕೊಂಡು ಇಬ್ರು ಬಂದು ಎಲ್ಲಿಂದ ಹೋಗಿದ್ರಲ್ಲ ಅಲ್ಲಿಗೆ ಬರ್ತಾರೆ. ಅಲ್ಲಿ ಬಂದ ಕ್ಷಣ ಇನ್ನೇನು ನಮಸ್ಕಾರ ಮಾಡ್ಬೇಕಂತಾರ. ಆವಾಗ ಪರಶಿವ ಪರಮಾತ್ಮ ರುದ್ರ ರೂಪದೊಳಗ ಆ ಓಂಕಾರ ತತ್ವದಿಂದ ಪ್ರಕಟನಾಗ್ತಾನ. ಅವನೇ ರುದ್ರ. ಅವಾಗ ಅವರಿಗೆ ಹೇಳ್ತಾನ, ಪರಬ್ರಹ್ಮ ಪರಮಾತ್ಮ ಹೇಳ್ತಾನ, ನಮಗೆ ಕ್ಷಮ ಮಾಡ್ರಿ. ವಿಷ್ಣು ಪರಮಾತ್ಮ ಕ್ಷಮ ಕೇಳ್ತಾನೆ. ಆದ್ರೆ ಬ್ರಹ್ಮದೇವ ಅಹಂಕಾರಿಯಾಗಿರ್ತಾನೆ. ಬ್ರಹ್ಮದೇವನಿಗೆ ಅಹಂಕಾರದ ಸತ್ತು. ಆ ಅಹಂಕಾರದೊಳಗೆ ಅವನು ಒಪ್ಕೊಳ್ಳಂಗಿಲ್ಲ. ಅದನ್ನು ಅವ ಏನು ಮಾಡ್ತಾನಂದ್ರೆ, ಕೇತಕಿ ಹೂವಿನ ಸಾಕ್ಷಿಯಾಗಿಡ್ತಾನೆ. ಆಮ್ಯಾಗೆ ಆಕಳಿಗೂ ಕೂಡ ಸಾಕ್ಷಿ ಇಡ್ತಾನೆ, ಹಸುವಿಗೆ. ನೋಡಿ ಬಂದಿ ಏನು ಅಂತ ಕೇಳ್ತಾರ. ನನಗ್ಯಾಕೆ ಕೇಳ್ತೀರಿ, ಇವರಿಬ್ರಿಗೆ ಕೇಳ್ರಿ ಅಂತ ನಾವು ಬ್ರಹ್ಮದೇವ. ಅವಾಗ ಇಲ್ಲ ಅಂದ್ರೆ ಬ್ರಹ್ಮದೇವನು ಕೂಡ ಶಾಪ ಕೊಡುವಂಥ ಸಾಮರ್ಥ್ಯದ. ಹೂವಂದ್ರನು ಕೂಡ ಸುಳ್ಳು ಹೇಳಿನಂತ ತಿಳ್ಕೊಂಡು ರುದ್ರದೇವನಿಗೂ ಕೂಡ ಕೊಡುವಂಥ ಸಾಮರ್ಥ್ಯ ಅವನಲ್ಲದ. ಬೇಡ ಅಂತ ತಿಳ್ಕೊಂಡು ಗೋಮಾತಾ ಒಂದು ಯುಕ್ತಿ ಹೇಳಿದಳಕಿ. ಕೇಳಿದ ಕ್ಷಣ ಮುಂದಿನಿಂದ ಹೂ ಅಂದಳು, ಹಿಂದಿನಿಂದ ಬಾಲ ಎಬ್ಬಿಸಿ ಇಲ್ಲ ಅಂದಳಕಿ. ಅದಕ್ಕೆ ನೋಡ್ರಿ, ಗೋಮಾತೆಗೆ ಮುಂದಿನಿಂದ ಪೂಜೆ ಇಲ್ಲ, ಹಿಂದಿನಿಂದ ಮೊದಲು ಪೂಜೆ ಮಾಡಬೇಕು. ಯಾಕ ಅದು ಸತ್ಯವಾಗಿ ಹೇಳ್ಯದಂತ ತಿಳ್ಕೊಂಡು ಹಿಂದಿನಿಂದ ಪೂಜೆ ಮಾಡಬೇಕು. ಆಯ್ತಂತ ತಿಳ್ಕೊಂಡು ಅವರಿಬ್ಬರನ್ನು ಸಮಾಧಾನವನ್ನಾಗಿ ಮಾಡಿ ಆ ಮಾಯೆಯ ಸಂಗತಿಯಿಂದ ಹುಟ್ಟಿರ್ತಕ್ಕಂಥ ಅಲ್ಲೇನು ಆ ಮಾಯೆಯ ವಿಘಟಿತದಿಂದ ಪ್ರಕಟವಾಗಿರ್ತಕ್ಕಂಥದ್ದೇನು ಶಕ್ತಿ ಅದಲ್ಲ, ಆ ಶಕ್ತಿನೂ ಕೂಡ 3 ರೂಪಗಳನ್ನು ಧಾರಣೆ ಮಾಡಿ ಆವಾಗ ವಾಗ್ದೇವಿ ಅಂತಕ್ಕಂಥಕ್ಕೆ ಆ ಮಾಯೆ ರೂಪದೊಳಗೆ ಏನು ಶಕ್ತಿ ಪ್ರಕಟ ಆಗಿರ್ತದಲ್ಲ, ಆ ಶಕ್ತಿಯ ರೂಪದಿಂದ 3 ಶಕ್ತಿಗಳು ಪ್ರಕಟವಾಗ್ತಾವ. ವಾಗ್ದೇವಿ ಅಂತಕ್ಕೆ ಆ ದೇವಿ ಬ್ರಹ್ಮದೇವನಿಗೆ ಅರ್ಧಾಂಗಿನಿ ಆಗ್ತಾಳ. ಅದೇ ತತ್ವದಿಂದ ಇನ್ನೊಂದು ತತ್ವ ಪ್ರಕಟವಾಗ್ತದ. ಅದೇ ಲಕ್ಷ್ಮಿ ರೂಪದೊಳಗ ವಿಷ್ಣು ಪರಮಾತ್ಮನ ಅರ್ಧಾಂಗಿನಿ ಆಗ್ತಾಳ. ಆಮ್ಯಾಗೆ ಕಾಳಿ ಅಂತಕ್ಕಂಥ ಒಂದು ರೂಪ ಪ್ರಕಟವಾಗ್ತದ. ಅದನ್ನೇ ಆ ರುದ್ರದೇವನ ಪತ್ನಿ ಆಗ್ತಾಳೆ. ಹೀಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂದರೆ ರುದ್ರ, ಹೀಗೆ 3 ತತ್ವಗಳು ಪ್ರಕಟವಾಗ್ತವ. ಆಮ್ಯಾಗೆ
ಆ ಬ್ರಹ್ಮ ತತ್ವ ಏನದಲ್ಲ, ಬ್ರಹ್ಮದೇವರಿಗೆ ಸೃಷ್ಟಿಯ ವಿಭಾಗವನ್ನು ಒಪ್ಪಿಸ್ತಾರೆ. ವಿಷ್ಣು ಪರಮಾತ್ಮನಿಗೆ ಒಂದು ಒಪ್ಪಿಸ್ತಾರೆ. ಆಮ್ಯಾಗೆ ರುದ್ರದೇವನಿಗೂ ಕೂಡ ಲಯ, ಎಲ್ಲವನ್ನು ಲಯಗೊಳಿಸುವುದು, ವಿಷ್ಣು ಪರಮಾತ್ಮನಿಗೆ ಪಾಲನ ಮಾಡುವುದು, ರುದ್ರದೇವನಿಗೆ ಲಯವನ್ನು ಗೊಳಿಸುವುದು, ಆಮ್ಯಾಗೆ ಬ್ರಹ್ಮದೇವನಿಗೆ ಈ ಎಲ್ಲ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡತಕ್ಕಂಥ ಸಾಮರ್ಥ್ಯ ಪರಶಿವ ಪರಮಾತ್ಮ ಅವನಲ್ಲಿ ಕೊಡ್ತಾನೆ. ಆಯಿತು ತಿಳ್ಕೊಂಡು ಬ್ರಹ್ಮದೇವ, ಯಾಕಂದ್ರೆ ಏನೂ ಇಲ್ಲಲ್ಲ, ಒಂದು ಮಾಯೆ, ಒಂದು ಸ್ತ್ರೀ ಶಕ್ತಿಯ 3 ವಿಭಾಗ, ಒಂದು ಶಿವತತ್ವದ 3 ವಿಭಾಗ, ಇವಿಷ್ಟೇ ಇರಬೇಕಾದ್ರೆ ಇನ್ನು ಮುಂದೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕಲ್ಲ, ಅದನ್ನೆಲ್ಲ ಬ್ರಹ್ಮದೇವನಿಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ಆಕಾಶ ಪ್ರಾರಂಭ ಆಗ್ತದೆ. ಆಮೇಲೆ ವಾಯು, ಜಲ, ಅಗ್ನಿ ಮತ್ತು ಪೃಥ್ವಿ ಹೀಗೆಲ್ಲವನ್ನು ಸೃಷ್ಟಿ ಮಾಡ್ತಾನೆ ಬ್ರಹ್ಮದೇವ. ಇದನ್ನೆಲ್ಲ ಮಾಡ್ತಾ 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 ಬ್ರಹ್ಮದೇವನ ಇಚ್ಛಾಶಕ್ತಿಯ ಬಲದಿಂದ ಅವನ ಕಣ್ಣುಗಳಿಂದ ಮರೀಚಿ ಅಂತಕ್ಕಂಥದ್ದನ್ನು ಒಂದು ಸೃಷ್ಟಿ ಮಾಡ್ತಾನೆ, ಒಂದು ತತ್ವ. ಇನ್ನೆಲ್ಲ ಪ್ರಜೆಗಳ ಸೃಷ್ಟಿ ಮಾಡಬೇಕಲ್ಲ. ಬ್ರಹ್ಮದೇವನ ಹೃದಯದಿಂದ ಭೃಗು ಅಂತಕ್ಕಂಥವನನ್ನು ಪ್ರಕಟ ಮಾಡ್ತಾನ. ಬ್ರಹ್ಮದೇವನ ಮಸ್ತಕದಿಂದ ಅಂಗೀರಸನ್ ಅಂತಕ್ಕಂಥ ವ್ಯಕ್ತಿ ಪ್ರಕಟವಾಗ್ತಾನ. ಬ್ರಹ್ಮದೇವ ಏನು ಧ್ಯಾನ ಮಾಡ್ತಿದ್ನಲ್ಲ, ಆ ಧ್ಯಾನ ಮಾಡುವಂತ ಸ್ಥಿತಿಯೊಳಗ ಪುಲಸ್ತ ಅಂತಕ್ಕಂಥದ್ದು ಒಂದು ತತ್ವ ಪ್ರಕಟವಾಗ್ತದೆ. ಹಂಗ ಮುಂದಕ್ಕೆ ಹೋದಂಗ ಉದಾನದಿಂದ ಪುಲಸ್ತ ಅಂತಕ್ಕಂಥದ್ದು ತತ್ವ ಪ್ರಕಟವಾಗ್ತದೆ. ಸಮಾನದಿಂದ ವಶಿಷ್ಠ ಮಹರ್ಷಿಗಳು ಅವರೆಲ್ಲರೂ ಪ್ರಕಟವಾಗ್ತಾರೆ. ಮುಂದೆ ಅಪಾನದಿಂದ ಋತು ಅಂತಕ್ಕಂಥದ್ದು ಪ್ರಕಟವಾಗ್ತದೆ. ಆಮೇಲೆ ಶ್ರೋತ ಕರ್ಣದಿಂದ ಅಂಗೀರಸ ಅಂತಕ್ಕಂಥದ್ದನ್ನು ಒಂದು ತತ್ವ ಪ್ರಕಟವಾಗ್ತದೆ. ಆಮೇಲೆ ಹಾಗೆ ಪ್ರಾಣದಿಂದ ಬ್ರಹ್ಮದೇವನ ಪ್ರಾಣ ಏನಿರ್ತದಲ್ಲ, ಆ ಪ್ರಾಣದಿಂದ ಇದು ನಿಮ್ಮ ಮಂದಿರಕ್ಕೆ ಸಂಬಂಧಪಟ್ಟಿದ್ದ ವಿಷಯ. ಬ್ರಹ್ಮದೇವನ ಪ್ರಾಣದೇನದಲ್ಲ, ಪ್ರಾಣ, ಆ ಪ್ರಾಣದಿಂದ ದಕ್ಷ ಬ್ರಹ್ಮನ ಪ್ರಕಟವಾಗ್ತದೆ. ದಕ್ಷ ಬ್ರಹ್ಮ ಪ್ರಕಟವಾಗ್ತದೆ ಪ್ರಾಣದಿಂದ. ಬ್ರಹ್ಮದೇವನ ಏನು ಪ್ರಾಣದಲ್ಲ, ಆ ಪ್ರಾಣದಿಂದ ದಕ್ಷ ಬ್ರಹ್ಮನ ಪ್ರಕಟವಾಗ್ತದೆ. ಅವನ ಮನಸ್ಸಿನದಲ್ಲ, ಆ ಮನಸ್ಸಿನಿಂದ ನಾರದ ಮಹರ್ಷಿ ಪ್ರಕಟವಾಗ್ತದೆ. ಏನ ನಾನು ಏನು ಹೇಳಕತ್ತೀನಲ್ಲ, ಇವರೆಲ್ಲ ಬ್ರಹ್ಮದೇವನ ಪುತ್ರರು. ಈ ನಿಮ್ಮಲ್ಲಿ ಹಳವರು ಬರ್ತಾರಿಲ್ಲ, ಈಗ ನಾಳೆಗೆ ನಾ ಎಲ್ಲ ಕೇಳ್ತೀನಿ ರೀ ಇದನ್ನು ಮತ್ತೆ ಹೊಳ್ಳಿ ಯಾರ್ಯಾರು ಮಕ್ಕಳಂತ ತಿಳ್ಕೊಂಡು मग असं होऊ नये. सोनाराने टोचले कान, इकडून तिकडून गेले वार. ಬ್ರಹ್ಮದೇವನ ಏನು ಛಾಯಾ ಇರ್ತದಲ್ಲ, ಅವನ ನೆರಳ ಛಾಯಾ, ಅದರಿಂದ ಕರ್ದಮಾಲ ಅಂತಕ್ಕಂಥದ್ದು ಒಂದು ತತ್ವ ಪ್ರಕಟವಾಗ್ತದೆ. ಸಂಕಲ್ಪ, ಬ್ರಹ್ಮದೇವ ಏನು ಸಂಕಲ್ಪ ಮಾಡ್ತಾನಲ್ಲ, ಆ ಸಂಕಲ್ಪದಿಂದ ಧರ್ಮ ಹುಟ್ಕೋತದ. ನೋಡ್ರಿ, ಈ ಧರ್ಮ ಏನದಲ್ಲ, ಬ್ರಹ್ಮದೇವನ ಸಂಕಲ್ಪದಿಂದ ಧರ್ಮ ಹುಟ್ಕೋತ. ನೀವಂತೀರಿಲ್ಲ ಏನ ನನಗೆ ಧರ್ಮಗಿರ್ಮ ಅದೇನಿಲ್ಲ. ಆ ಧರ್ಮ ಯಾವಾಗ ಹುಟ್ಕೋತು ಅಂದ್ರೆ ಬ್ರಹ್ಮದೇವ ಸಂಕಲ್ಪ ಮಾಡ್ದ. ಯಾಕೆ ಸೃಷ್ಟಿಯ ವಿಭಾಗ ಅವನ ಕಡೆ ಕೊಟ್ಟಾರ. ಆ ಸೃಷ್ಟಿಯ ವಿಭಾಗದೊಳಗ ಸಂಕಲ್ಪ ಏನು, ಬ್ರಹ್ಮದೇವನ ಸಂಕಲ್ಪ ಏನದಲ್ಲ, ಆ ಸಂಕಲ್ಪದಿಂದ ಧರ್ಮ ಜನಿಸ್ಕೊಳ್ತು, ಧರ್ಮ ಪ್ರಕಟವಾಯಿತು. ಬ್ರಹ್ಮದೇವನ ಶರೀರದಿಂದ ಸುರ ಮತ್ತು ಅಸುರರು ಹುಟ್ಕೊಂಡ್ರು. ಸುರ ಮತ್ತು ಅಸುರರು ಮುಂದೆ ಅಂತರಮನದ ಪರಬ್ರಹ್ಮ ಪರಮಾತ್ಮನ ಪ್ರೇರಣೆಯಿಂದ, ಅಂತರ ಮಾಯೆಯ ಪರಬ್ರಹ್ಮ ಪರಮಾತ್ಮನ ಪ್ರೇರಣೆಯಿಂದ ಅರ್ಧ ಭಾಗ ಪುರುಷ ಆಯಿತು, ಅರ್ಧ ಭಾಗ ಸ್ತ್ರೀ ಆಯಿತು.
ಅದೇನು ಅರ್ಧ ಭಾಗ ಸ್ತ್ರೀ ಅರ್ಧ ಭಾಗ ಪುರುಷ ಆಯ್ತಲ್ಲ, ಅರ್ಧ ಭಾಗ ಪುರುಷ ಆಗಿದ್ದು ಅದು ಸ್ವಯಂಭೂ ಮನು ಅಂತ ಕರೆದ್ರು. ಅವನಿಗೆ ಹೆಸರು ಮನು. ಅರ್ಧ ಭಾಗ ಏನು ಸ್ತ್ರೀ ಆಯ್ತಲ್ಲ, ಆಕೆಗೆ ಶತತಾರ ಅಂತ ಕರೆದ್ರು. ಮನು ಮತ್ತು ಶತತಾರ ಇವರಿಬ್ಬರಿಗೆ ಮುಂದಿಂದೆಲ್ಲ ಸೃಷ್ಟಿಯ ಜವಾಬ್ದಾರಿಯನ್ನು ಬ್ರಹ್ಮದೇವ ಹೊರಿಸ್ತಾನ. ನಾವೆಲ್ಲ ಯಾರ ಸಂತಾನ ಅಂತ ತಿಳ್ಕೊಂಡು ಕೇಳಿದ್ರೆ ಮನು ಮತ್ತು ಶತತಾರೆಯರ ನಾವೆಲ್ಲರೂ ಸಂತಾನರು ಅಂತ ತಿಳ್ಕೊಂಡು ಮುಂದೆ ಸೃಷ್ಟಿಯ ಕ್ರಮವನ್ನು ಮುಂದಕ್ಕೆ ಒಯ್ತಾರೆ. ಮುಂದೆಲ್ಲ ಪ್ರಜೆಗಳ ನಿರ್ಮಾಣ ಅದು ಯಾರಿಂದ ಹೇಳ್ರಿ? ಮನು ಒಬ್ಬನೇ ಪುರುಷ, ಶತತಾರ ಇದು ನಾರಿ. ಇವರಿಬ್ಬರ ಸಂಯೋಗದಿಂದ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡುವಂತ ಶಕ್ತಿ ಬ್ರಹ್ಮದೇವ ಅವರಲ್ಲಿ ತುಂಬುತ್ತಾನ. ಇಂಥ ಯಾವ ಸೃಷ್ಟಿ ಮಾಡುತ್ತಿರುವಂತ ಸಂದರ್ಭದೊಳಗ ನಾ ಮಾಡೀನಿ ಅಂತ ಬರ್ತದಿಲ್ರಿ? ಸ್ವಲ್ಪ ನಾ ಮಾಡೀನಿ, ಇಷ್ಟೆಲ್ಲ ಮಾಡದವ ಯಾರು ಹೇಳ್ರಿ? ಬ್ರಹ್ಮದೇವ. ಇಷ್ಟೆಲ್ಲ ಮಾಡ್ಕೋಂತ ಹೋದ. ಇದನ್ನೆಲ್ಲ ಮಾಡ್ಕೋತ ಹೋದಾಗ ಅಹಂಕಾರ ಜಾಸ್ತಿ ಹಾಕೋಂತ ಹೋಯ್ತು. ಈ ನಿಮಗೂ ನೋಡ್ರಿ, 1 ಲಕ್ಷ ಆದಾಯ ಬರೋದಕ್ಕಿಂತ 10 ಲಕ್ಷ ಆದಾಯ ಬತ್ತಂತ ತಿಳ್ಕೊರಿ. ಕಬ್ಬು ಚಲೋ ಹೋಯ್ತು ರೇಟಿಲ್ಲ ಅಂದ್ರೆ ಕಲಸ ಆಯ್ತು. ಮುಂದೆ ಯಾರ ಬಂದರೂ ಕಾಣಿಸಲ್ಲ ನಿಮ್ಗೆ. ಹಂಗ ಬ್ರಹ್ಮದೇವನಿಗೂ ಕೂಡ ಇದನ್ನೆಲ್ಲ ಸೃಷ್ಟಿ ಮಾಡಿ ಅಹಂಕಾರ ಜಾಗೃತವಾಯಿತು. ಈ ಅಹಂಕಾರ ಮುರಿಯವರು ಯಾರು ಹೇಳ್ರಿ? ಅಹಂಕಾರವನ್ನ ಅಲ್ಲಗಳಿಸೋರು ಒಬ್ರು, ಅವನೇ ರುದ್ರದೇವ, ಅವನೇ ಪರಬ್ರಹ್ಮ ಪರಮಾತ್ಮ, ಅವನೇ ಪರಶಿವ ಪರಮಾತ್ಮ, ಅವನೇ ಈ ಜಗತ್ತನ್ನೆಲ್ಲ ಅವನಿಂದಲೇ ಕಾರಣೀಭೂತರಾಗಿರ್ತಕ್ಕಂಥ ಈ 3 ತತ್ವಗಳು ಇದ್ರೂ ಕೂಡ ಒಬ್ಬನೇ ಏನು ತತ್ವ ಅಧಿಪತಿ ಅದನಲ್ಲ, ಅವನ ಇದ್ರೆ ತೇನ ವಿನ ತೃಣಮಪಿ ನ ಚಲತಿ ಅಂತ ಹೇಳ್ತಾರೆ. ಅವನ ಇಚ್ಛೆ ಇರಲಾರ್ದೆ ಒಂದು ಹುಲ್ಲಿನ ಕಡ್ಡಿನೂ ಕೂಡ ಅಳಗಾಡಂಗಿಲ್ಲ ಅಂತ ಹೇಳ್ತಾರೆ. ಅವನ ಇಚ್ಛೆ ಆದಂತ ತಿಳ್ಕೊಂಡು ಇವತ್ತಿನ ದಿವಸ ನಾವಿಲ್ಲಿ ಬಂದು ಶಿವಕಥಾಮೃತವನ್ನು ಹೇಳ್ತಾ ಇದ್ದೀವಿ. ಅವನ ಇಚ್ಛೆ ಇರಲಿಲ್ಲ ಅಂದ್ರೆ ನಾವು ಬರ್ತಿರ್ಲಿಲ್ಲ, ನೀವಿಲ್ಲಿ ಕೂಡ್ತಿರ್ಲಿಲ್ಲ. ಅದಕ್ಕೆ ಆ ಪರಮಾತ್ಮನ ಇಚ್ಛೆ ಇರಬೇಕು. ಅಂಥ ಯಾವ ದಯಾನಿಧಿಯಾಗಿರ್ತಕ್ಕಂಥ ಪರಮಾತ್ಮನ ಸೇವೆ, ಪರಮಾತ್ಮನ ಪೂಜೆಯನ್ನ ನಿನ್ನೆ ಹೇಳ್ತಾನೆ ನಾನು ಅರ್ಧಕ್ಕೆ ಬಿಟ್ಟೆ ಅದನ್ನ ವಿಷಯ. ಇದರೆಲ್ಲ ಸೃಷ್ಟಿಯ ಖಂಡವನ್ನು ನಿರ್ಮಾಣ ಮಾಡಿ ಬ್ರಹ್ಮದೇವ ಅಹಂಕಾರ ಭರಿತನಾಗಿ ಆ ಅಹಂಕಾರವನ್ನು ಹೋಗಲಾಡಿಸೋರು ಯಾರು ಅಂದ್ರೆ ಪರಶಿವ ಪರಮಾತ್ಮ. ಹಂಗೆ ನಮ್ಮಲ್ಲಿಯೂ ಇರತಕ್ಕಂಥ ಅಹಂಕಾರವನ್ನು ಹೋಗಲಾಡಿಸೋರು ಯಾರು ಹೇಳ್ರಿ? ನಾನಿವತ್ತು ಬೆಳಿಗ್ಗೆ ಅಲ್ಲಿ ಒಳಗೆ ಕುತ್ಕೊಂಡು ಆರಾಮ 2 ತಾಸು ಅಭಿಷೇಕ ಮಾಡಿದ್ವಿ. ಎಲ್ಲೆಲ್ಲೋ ಅಭಿಷೇಕವನ್ನು ಮಾಡಿ ಬಂದೀವಿ ನಾವು. ಆದ್ರೆ ಈ ನಿಮ್ಮ ಸ್ಥಾನದ ಸ್ತುತಿ ಅಲ್ಲ, ನಿಮ್ಮ ಮಠದ ಸ್ತುತಿ ಅಲ್ಲ. ಅಲ್ಲಿ ಯಾರ್ಯಾರ ಕುಂತ ಅಭಿಷೇಕ ಮಾಡ್ಯಾರಲ್ಲ, ಹೊರಗೆ ಬರಬೇಕಾದ್ರೆ ಒಂದಿಟ್ಟೇನೋ ಮೈ ಜುಮ್ ಅಂದಂಗೆ ಅನಿಸ್ತದೆ. ಅದು ಅನುಭವ ಬಂದವರಿಗೆ ಮಾತ್ರ ಅದು ಬರ್ತದೆ, ಮತ್ತಾರಿಗೆ ಬರಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರಿಗೆ ಅನುಭವ ಬರ್ತದ ಅವ್ರಿಗೆ ಅದು ದೇವರ ಅನುಭವ ಸಿಗ್ತಾನ್ರಿ. ಕಾಣಿಸಂಗಿಲ್ಲ. ದೇವ್ರು ಕಾಣಿಸ್ತಿದ್ದ ಅಂದ್ರೆ ಸನ್ನಿಧವ್ರು ನಿಮ್ಗೆಲ್ಲ ತಂದು ತೋರಿಸ್ಬಿಡ್ತಿದ್ರು. ದೇವ್ರ ಕಾಣಿಸಂಗಿಲ್ರಿ, ದೇವರ ಅನುಭವಕ್ಕೆ ಬರಬೇಕು. ಅದಕ್ಕೆ ದೇವರನ್ನ ಪೂಜೆ ಮಾಡೋದು ಹೇಗ, ದೇವರನ್ನ ಸ್ಮರಣೆ ಮಾಡೋದು ಹೇಗ, ದೇವರನ್ನ ಒಲಿಸಿಕೊಳ್ಳೋದು ಹೇಗ ಅಂತಂದ್ರೆ, ನಾ ಹೇಳ್ತಿದ್ದೆ ಮೊನ್ನೆ ದಿವಸ, ದೇವರನ್ನ ಯಾರೂ ಕೂಡ ಶಾಣ್ಯರಾಗಿ ಪೂಜೆ ಮಾಡಬೇಡ್ರಿ ಅಂತ ನಾ ಹೇಳಿದ್ದೆ.
ಏನದ ಅದು ತಗೋರಿ, ಹೇಗದ ಹಾಗೆ ಕೂಡ್ರಿ. ಕುಂತು ನಿಮ್ಮಲ್ಲಿರ್ತಕ್ಕಂಥ ಏನು ಭಾವ ಅದಲ್ಲ, ಆ ಭಾವವನ್ನು ಆ ದೇವರಿಗೆ ಧಾರೆ ಎರೆದ್ರೆ ಸಾಕು. ಆ ದೇವರು ನಿಮ್ಮ ಮ್ಯಾಲ ಕಣ್ಣು ಬಿಟ್ಟು ನೋಡಿ, ನೀ ಯಾರಪ್ಪ ಅಂತ ಮನುಷ್ಯನೊಳಗೆ ಅವನೇ ಪ್ರಶ್ನೆ ಮಾಡ್ತಾನೆ ನಿಮಗೆ. ಅದಕ್ಕೆ ಮಹಾರಾಷ್ಟ್ರದೊಳಗೆ ಒಬ್ಬರು ಬಹಳ ಸುಂದರವಾಗಿರ್ತಕ್ಕಂಥ ಸಂತರಾಗಿ ಹೋದರು. ಅವರು ಎಲ್ಲರಿಗೂ ಕೂಡ ಒಂದು ಯೋಗ್ಯವಾಗಿರ್ತಕ್ಕಂಥ ಮಾರ್ಗವನ್ನೇ ಹೇಳಿದ್ರು. ಶಿವತತ್ವವನ್ನು ಹೇಗೆ ಸ್ಮರಿಸಬೇಕು, ಶಿವತತ್ವವನ್ನು ಹೇಗೆ ನಾವು ಆರಾಧಿಸಬೇಕು, ಶಿವತತ್ವವನ್ನು ಯಾವ ರೀತಿಯಾಗಿ ನಾವು ಅದನ್ನು ಜೀವನದೊಳಗೆ ಬೆಳೆಸ್ಕೋಬೇಕು ಅನ್ನೋದು, ಬೆಳವಣಿಗೆಗಳನ್ನು ಮಾಡಿಸ್ಕೋಬೇಕು ಅನ್ನೋದು ಮರಾಠಿ ಒಳಗೆ ಬಹಳ ಸುಂದರವಾಗಿ ಹೇಳಿದರು ಅವರು. ಎಲ್ಲರಿಗೂ ಸಂತರ ಅಂದ್ರೆ ಅವರಿಗೆ ಸಂತ ಶಿರೋಮಣಿ ಅಂತ ಕರೆದರು. ಇದೇ ಪಂಢರಪುರ ನಗರದೊಳಗೆ 480 ವರ್ಷದ 75 ವರ್ಷದ ಹಿಂದೆ ನಡೆದಿರುವಂಥ ಘಟನೆ ಇದು. ಇದೇ ಪಂಢರಪುರದೊಳಗೆ ನೋಡ್ರಿ, ದೇವರು ಕೂಡ ನಿಮ್ಮ ಮಾತ ಕೇಳ್ತಾನ. ಆದ್ರೆ ನಿಮ್ಮೊಳಗೆ ಅಂಥ ಶಕ್ತಿ ಇರಬೇಕು, ಅಂಥ ವಾಣಿ ಇರಬೇಕು. ಅವಾಗ ನಿಮ್ಮ ಮಾತು ದೇವರು ಕೇಳ್ತಾನ್ರಿ, ಸುಮ್ಮನೆ ಕೇಳಂಗಿಲ್ಲ. ಪಂಢರಪುರದೊಳಗೆ ಅವರು ಪ್ರವಾಸ ಮಾಡ್ಕೊಂತ ಬರ್ತಿರ್ಬೇಕಾದ್ರೆ ಅವ್ರಿಗೆ ಮೊದಲು ಮನ್ಮಥ ಸ್ವಾಮಿನೇ ಅಂತಿದ್ರು. ಇವರ ಖ್ಯಾತಿ ಹೇಗಾಗಿತ್ತು ಅಂದ್ರೆ, ಇವರ ಖ್ಯಾತಿ ಶಿವಧರ್ಮವನ್ನು ಬಿತ್ತುವುದರೊಳಗೆ ಬಹಳ ಮೇಲ್ಗೈ ಇತ್ತು ಇವ್ರದ್ದು ಆಗಿನ ಕಾಲದೊಳಗೆ. ಈ ಮಹಾರಾಷ್ಟ್ರದೊಳಗೆ ಶಿವಸಪ್ತಾಹ ಅಂತಂದ್ರೆ ಅಲ್ಲಿ ಒಂದು ವೀಣಾ ನಿಂದ್ರಿಸಿ 7 ದಿವಸ ಅಖಂಡ ವೀಣಾ ನಿಲ್ಲಿಸಿ ಅದಕ್ಕೆ ಪೂಜೆ ಮಾಡಿ ಅಲ್ಲಿ ಕೀರ್ತನಗಳು ನಡೀತಿರ್ತಾವೆ. ಸಾಯಂಕಾಲದ ಹೊತ್ತಿಗೆ ಕೀರ್ತನ ನಡೀತಿರ್ತಾವೆ. ಹಂಗ ಅಲ್ಲಿ ಸಪ್ತಾಹ ನಡೆದಿತ್ತು. ಅಲ್ಲಿ ಮನ್ಮಥ ಸ್ವಾಮಿ ಅವರು ಬರ್ತಾರ. ಅವಾಗ ಅವ್ರಿಗೆ ಆಗ್ಲಾರ್ದವ್ರು ಏನು ಮಂದಿ ಇರ್ತಾರಲ್ಲ, ಅವ್ರು ಏನು ಮಾತಾಡ್ತಾರ ಅಂದ್ರೆ, ಅಲ್ಲಿ ಅವ್ರು ಬಂದು ಕೀರ್ತನ ನಡೆದದಂತ ತಿಳ್ಕೊಂಡು ನಿಮ್ಮಂಗೆ ಬಂದು ಅವ್ರು ತೆಳಗೆ ಚಪಗಲ್ ಹಾಕಿ ಕೂಡ್ತಾರೆ. ಕುಂತು ಕೀರ್ತನ ಕೇಳಾಕ ಶುರು ಮಾಡ್ತಾರೆ. ಕೀರ್ತನ ಕೇಳ್ಕೊಂತ ಕುಂತಾಗ ಒಬ್ಬ ವ್ಯಕ್ತಿ ಬಂದು ವ್ಯಂಗ್ಯವಾಗಿ ಮಾತಾಡಿಬಿಡ್ತಾನ. ಅಲ್ಲ, ನಿಮ್ಮದು ಖ್ಯಾತಿ ಈ ಜಗತ್ತಿನ ಈ ನಾಡಿನೆಲ್ಲ ಕಡೆ ತುಂಬಿಕೊಂಡದ, ನೀವು ಅಷ್ಟು ಶಾಣ್ಯರಿದ್ರೆ ನೀವು ಚಾಲ ಅನ್ರಿ ಅಂತಂತ. ನಾವು ಚಾಲ ಅಂದ್ರೆ ಒಂದು ಭಜನ ಅನ್ಬೇಕಾಗ್ತದ. ಅದು ಕೀರ್ತನದ ನಿಯಮ ಏನಂದ್ರೆ, ಯಾರು ಮೊದಲು ಕೀರ್ತನ ಶುರು ಆಗೋಕ್ಕಿಂತ ಮೊದಲೇ ಬಂದು ಕೊಳ್ಳಾಗ ತಾಳ ನೀವೇನಂತೀರಿ, ಚಳಮಂತೀರ, ತಾಳ ಅಂತೀರ, ತಾಳ ಮಾಡ್ತಾನ. ಹಾಂ, ಅವೆಲ್ಲ ತಾಳಗಳನ್ನು ಕೊಳ್ಳಾಗ ಹಾಕ್ಕೊಂಡು ಟೊಪ್ಪಿಗೆ ಹಾಕ್ಕೊಂಡು ಯಾರು ನಿಲ್ತಾರ ಕೊನೆ ತನಕ ಅವರಿಗೆ ಅದು ಚಾಲ ಅನ್ನಕ ಅಧಿಕಾರ. ಅವಾಗ ಮನ್ಮಥ ಸ್ವಾಮಿ ಅವರು ಹೇಳ್ತಾರ, ನೋಡಪ್ಪ, ನಾ ಕೀರ್ತನ ಅರ್ಧ ಆದ್ಮ್ಯಾಗ ಬಂದೀನಿ, ನಾ ಕೀರ್ತನಕ್ಕೆ ನಿಂತಿಲ್ಲ, ನನಗೆ ಚಾಲ ಅನ್ನುವಂಥ ಅಧಿಕಾರ ನನಗಿಲ್ಲ, ವಿನಂತಿ ಮಾಡ್ಕೋತಾರ ಅವರು. ಎಷ್ಟು ಹೇಳಿದ್ರು ಕೂಡ ಮುಂದಿರುವಂಥ ವ್ಯಕ್ತಿ ಅಂತಾನ ಬರಂಗಿಲ್ಲ ಅಂತ ಹೇಳ್ರಿ ಅಂತ. ನಾವು ಬರಂಗಿಲ್ಲ ಅಂತ ಹೇಳ್ರಿ, ನಿಮಗೇನು ಬರಂಗಿಲ್ಲ ಅಂತ ಒಪ್ಕೋರಿ ಅಂತ. ನಾವು ಆಯ್ತಪ್ಪ, ನನಗೇನು ಬರಂಗಿಲ್ಲ ಅಂತ ಒಪ್ಕೋತಾರ. ಆದ್ರೆ ಈ ನಿಯಮ ಮುರಿಯಾಕ ಬರಂಗಿಲ್ಲಪ್ಪ, ಕುಂತವ್ರು ಚಾಲ ಅನ್ನಂಗಿಲ್ಲ. ನಾ ಕುಂತೀನಿ, ನಿಂದ ಅಷ್ಟೇ ಹಠ ಇದ್ರೆ, ನೋಡ್ರಿ ಈ ಮಾತು ಲಕ್ಷ ಕೊಟ್ಟು ಕೇಳ್ರಿ, ನಿಂದ ಅಷ್ಟೇ ಹಠ ಇದ್ರೆ ಈ ಪಂಢರಪುರ ವಿಠ್ಠಲನ ಮಹಾದ್ವಾರದ ಮ್ಯಾಗ ಏನು ನಿಂತಿದ್ದ ಗಣಪತಿ ಅದಲ್ಲ, ಆ ಗಣಪತಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ, ಅವ ನಿನಗೆ ಚಾಲ ಅಂದು ತೋರಿಸ್ತಾನ ಅಂತ ಹೇಳ್ತಾರೆ ಅವರು. ಮನ್ಮಥ ಸ್ವಾಮಿ ಅವರು ಹೇಳ್ತಾರೆ, ಆ ವಿಘ್ನೇಶ್ವರನನ್ನ ಸ್ಮರಣೆ ಮಾಡಿ ಆ ನಿಂತಿರ್ತಕ್ಕಂಥ ಗಣಪತಿಗೆ ಪ್ರಾರ್ಥನೆ ಮಾಡ್ತಾರ. ಅಪ್ಪ, ಇಲ್ಲಿ ನನ್ನ ಪ್ರಶ್ನೆ ಅಲ್ಲ, ನಿಂದೇ ಪ್ರಶ್ನೆ ಅದ. ನೋಡ್ರಿ, ಹೇಳುವ ಭಾವದೊಳಗೆ ಹೇಗಿರಬೇಕು. ನನ್ನ ಪ್ರಶ್ನೆ ಅಲ್ಲ, ಇದು ನಿಂದೇ ಪ್ರಶ್ನೆ ಅದ, ನನ್ನ ಪ್ರಾರ್ಥನೆ ಅದ, ನೀನು ಚಾಲ ಅಂದು ತೋರಿಸ್ಬೇಕಪ್ಪ ಇವರಿಗೆ ಅಂತ ಪ್ರಾರ್ಥನೆ ಮಾಡ್ಕೋತಾರೆ ಮನ್ಮಥ ಸ್ವಾಮಿ ಮನುಷ್ಯನೊಳಗೆ.
ಅವಾಗ ನಿಂತಿರ್ತಕ್ಕಂಥ ಗಣಪತಿ ಕಲ್ಲಿನ ಗಣಪತಿ, ಆ ಮಹಾದ್ವಾರದೊಳಗೆ ಕೆತ್ತಿರ್ತಕ್ಕಂಥ ನಿಂತ ಗಣಪತಿಗೆ ಪ್ರಾರ್ಥನೆ ಮಾಡಿದಾಗ ಆ ನಿಂತ ಗಣಪತಿಯ ಆ ಸೊಂಡಿಯಿಂದ ಆ ಸ್ವರ ಬರಾಕ ಶುರು ಆಗತ್ತೆ. ಆವಾಗ ಆ ವಾರ್ಕರಿ ಸಂಪ್ರದಾಯದವ್ರೇನಿದ್ರಲ್ಲ, ಎಲ್ಲ ವಾರ್ಕರಿ ಸಂಪ್ರದಾಯದವರು ಪಂಢರಪುರದೊಳಗೆ ಅವರೆಲ್ಲರೂ ಬಂದು ಈ ಮನ್ಮಥ ಸ್ವಾಮಿಗೆ ಅಂದರು, ಅಪ್ಪ ನೀವು ಬರೇ ಸ್ವಾಮಿ ಅಲ್ಲ, ನೀವು ಬರೇ ಸಂತರಲ್ಲ, ನೀವು ಸಂತ ಶಿರೋಮಣಿ ಅದೀರಿ ಅಂತ ತಿಳ್ಕೊಂಡು ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಅವರಿಗೆ ನಮಸ್ಕಾರ ಮಾಡಿ ಸಂತ ಶಿರೋಮಣಿ ಅಂತಕ್ಕಂಥ ಬಿರುದ ವಾರ್ಕರಿ ಸಂಪ್ರದಾಯ ಕೊಡ್ತು. ಅಂಥ ಒಬ್ಬ ಶ್ರೇಷ್ಠ ಸಂತ ಶಿರೋಮಣಿ ಹೇಗೆ ಪೂಜೆ ಮಾಡಬೇಕು, ಶಿವನ ಪೂಜೆಯನ್ನು ಹೇಗೆ ಮಾಡಬೇಕು ನೋಡ್ರಿ. ಅವರ ಕವನಗಳನ್ನು ಹೇಳಬೇಕಾದ್ರೆ ಅವರ ಬಗ್ಗೆ ಒಂದಿಷ್ಟು ನಾವು ತಿಳ್ಕೋಬೇಕಾಗತ್ತೆ. ಅವರೆಂಥವರು ಅನ್ನೋದು ನಾವು ತಿಳ್ಕೋಬೇಕಾಗತ್ತೆ. ಈ ಕರ್ನಾಟಕ ನಾಡದಲ್ಲಿಯೂ ಕೂಡ ಅನೇಕ ಬಹಳ ಜನ ಶಿವಭಕ್ತರಾಗಿ ಹೋಗಿದ್ದಾರೆ. ಅಂಥವ್ರ ಬಗ್ಗೆನೂ ನಾವು ಚಿಂತನೆಯನ್ನು ಮಾಡಬೇಕಾಗತ್ತೆ. ಅಂಥ ಯಾವ ಸಂತ ಶಿರೋಮಣಿಯವರು ಮನ್ಮಥ್ ಮಾವುಲಿ ಅಂತ ನಾವು ಕರಿತೀವಿ, ಅಂಥ ಮಾವುಲಿಯವರು ಒಂದು ಸುಂದರವಾದ ಅಭಂಗವನ್ನು ಬರೀತಾರೆ. ಅವರು ಸ್ವಚ್ಛವಾಗಿ ಬರೀತಾರೆ. ಯಾವಾಗಲೂ ಕೂಡ ಶಾಣ್ಯರಾಗಿ ಪೂಜೆ ಮಾಡಬೇಡ್ರಿ ಅಂತ ಹೇಳಿದ್ರು ಅವರು ದೇವರಿಗೆ. ನಾವೆಲ್ಲ ಏನು ಮಾಡಕತ್ತೀವಿ ಅಂತಂದ್ರೆ ಶಾಣ್ಯರಾಗಿ ಶಾಣ್ಯ ಅಂದ್ರೆ ಏನ್ರಿ? ನಾ ಅನ್ನೋದನ್ನು ಬಿಟ್ಟು ಪೂಜೆ ಮಾಡೋದು, ಅದು ಹುಚ್ಚರು ಪೂಜೆ. ಅದು ಈಗೆಲ್ಲರೂ ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ಹೋಗ್ತಾರೆ. ಯಾರು ಹೋಗ್ತಾರೆ ಗೊತ್ತೇನ್ರಿ? ನಡ್ಕೊಂತ. ಯಾರು ಹುಚ್ಚರದಾರ ಅವರೇ ಹೋಗ್ತಾರೆ. ಯಾರು ಶಾಣೆ ಅದಾರ ಅವರು ಮನ್ಯಾಗ ಕುಂಡಿರ್ತಾರೆ. ಅದು ಒಂಥರದ್ದು ಭಕ್ತಿ. ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಹುಡುಕೊಂತ ಹೋಗೋದು ಒಂದು ಭಕ್ತಿ. ಎಲ್ಲ ವಾಹನಗಳ ಸೌಕರ್ಯ ಅದ, ಎಲ್ಲ ಅದ, ರೋಡ್ ಅದ, ಎಲ್ಲ ಅದ. ಯಾಕೆ ನಡ್ಕೊಂತ ಹೋಗ್ಬೇಕು ಅಂತಂದ್ರೆ ಈ ಶರೀರ ಕೊಟ್ಟಿದ್ದು ಅವನು ಕೊಟ್ಟಿದ್ದು ಶರೀರ ಅವನ ಸಲುವಾಗಿ ಒಂದಿಷ್ಟು ಜೀವನದೊಳಗಿಂದ ಟೈಮ್ ಅವನಿಗೆ ಕೊಡಬೇಕನ್ನೋ ಉದ್ದೇಶದಿಂದ ನಾವು ಅದನ್ನೆಲ್ಲ ನಡ್ಕೋಂತ ಹೋಗಬೇಕು. ಇದು ಒಂಥರದ ಹುಚ್ಚ, ಇದು ಒಂಥರದ ಹುಚ್ಚ. ಅದಕ್ಕೆ ಅವರು ಬಹಳ ಸುಂದರವಾಗಿ ಬರೆದ್ರು. वेडा झालो वेडियाच्या गावा गेलो. वेडा झालो 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 वेडा झालो. वेडा झालो 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 वेडा झालो. वेडियाच्या गावा गेलो गावा गेलो वेडियाच्या गावा गेलो वेडा झालो 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 वेडा झालो
वेडा झालो वेडा झालो वेडा झालो वेडा झालो वेडियाच्या गावा गेलो वेडियाच्या गावा गेलो वेडा झालो वेडा झालो वेडा झालो वेडा झालो वेडा बैसला से भोळा बैसला से भोळा कृपा करी शिवलीला शिवलीला वेडा बैसला से भोळा बैसला से भोळा कृपा करी शिवलीला करी शिवलीला वेडा झालो वेडा झालो वेडा झालो वेडा झालो वेडियाने वेडे केले अवघे शिव रूपी नेले अवघे शिव रूपी नेले अवघे शिव रूपी नेले वेडा झालो 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 वेडियाच्या गावा गेलो मी तर वेडा झालोच पण ते समोरचं पण गाव कसलं आहे वेड्याचंच गाव आहे मराठी कळते ना थोडा वेळ बोलू का 5-10 मिनिट कसं तरी व्हायले मला हां वेडा झालो वेडियाच्या गावा गेलो मी तर वेडा झालोच अभंग सांगतं वेडियाच्या गावा गेलो म्हणजे समोर ज्या गावाला मी चाललो ते गाव सुद्धा वेड्याचाच बाजार आहे मग ज्यांचं मी पूजा करतो ते कसं आहे वेडा बैसला से भोळा हे बघा ज्यांचं आपण एक ताळी वाजवा की चालते सावकाश वाजवा निमग कन्नड ಬೇಕು ना निमग कन्नड ಬೇಕು ಭಾಳ ಅವಘಡದ ನಮ್ಮ ಪರಿಸ್ಥಿತಿ ಅದು ಹೆಂಗಾಯ್ತಂದ್ರೆ ಬಾಗಲಕೋಟೆಗೆ ಒಬ್ರು ಯಾರ ಕನ್ನಡ ಕ್ವಾಟಿ ಬಾಗಲಕೋಟೆ ಇನ್ನೊಮ್ಮೆ ಹೇಳಬೇಡ ಮರಾಠಿ ಹೇಳಿದ್ರೆ ತಿರುವುತ್ತೀನಿ ನಿನ್ನ ಸ್ವಾಟ್ ಎಂದಂಗೆ ಆಯ್ತು ನಾನು वेडा झालो
वेडा झालो वेडा झालो ಯಾರ ಪೂಜೆ ಮಾಡ್ತೀವಲ್ಲ ಅವನು ಕೂಡ ವೇಡನೇ ಅದನ ಅಂತ ಹೇಳ್ತಾರೆ, ಅವ್ರು ಹುಚ್ಚ ಅದನ ಅಂತ ಹೇಳ್ತಾರೆ. ಈಗ ನೋಡ್ರಿ, ನಾನು ಹೇಳಿಲ್ಲ, ಒಬ್ಬರು ಶ್ರೇಷ್ಠ ಸಂತ ಶಿರೋಮಣಿ ಆಗಿರ್ತಕ್ಕಂಥವ್ರು ಇದನ್ನು ಬರೆದಿಟ್ಟಾರೆ. ಅವ್ರೇನು ಬರೆದ್ರು ಅಂದ್ರೆ, ಯಾರ್ಯಾರು ಶಾಣ್ಯಾರಾಗಿ ಪೂಜೆ ಮಾಡ್ತಿರಲ್ಲ ಅವ್ರಿಗೆಂದೂ ದೇವರು कृपा ಮಾಡಂಗಿಲ್ಲ. त्यामुळं तुम्ही सगळे काय करा म्हणले, थोडं वेडे होऊन भगवंताची पूजा करा. वेडियाने वेडे केले. ಈಗ ಅವ ಹುಚ್ಚ ಅಂದ್ಮ್ಯಾಗ ನಮಗೆ ಹುಚ್ಚು ಮಾಡ್ಲಾರ್ದೆ ಇರ್ತಾನವ ಹೇಳ್ರಿ. ಅವಂಗೇನು ಹೇಳಕತ್ತೈತಿ? वेडियाने वेडे केले. अवघे शिव रूपी नेले. अवघे शिव ಅವನ ಪೂಜೆ ಹೇಗೆ ಮಾಡಬೇಕು ಅಂದ್ರೆ, ಕೀಟೋಪಿ ಭ್ರಮರಾಯತೆ. ಭ್ರಮರ ಕೀಟ ಅದು ಒಂದು ಹೋಗಿ ಹೊಲದಾಗ ಹೋಗಿ ಒಂದು ಆಳಿ ತಂದು ಒಂದು ಕೀಡಿ ತಂದು ನಮ್ಮ ಮನ್ಯಾಗ ಒಂದು ಮನೆ ಕಟ್ಟಿ ಅದರೊಳಗಿಟ್ಟು ಅದರ ಸುತ್ತಮುತ್ತ ಹಿಂಗೆ ತಿರುಗುತ್ತದಲ್ಲ, ಅದು ಎಲ್ಲಿ ತನಕ ಮುಖ ಮ್ಯಾಗ ಮಾಡಿ ಅದಕ್ಕೆ ನೋಡಂಗಿಲ್ಲ, ಅಲ್ಲಿ ತನಕ ಅದರ ಧ್ವನಿ ಅದಕ್ಕೆ ಕೇಳಿಸ್ಕೊಂತ ಗುರ್ರ ಗುರ್ರ ಗುಯಿ ಬುಯಿ ಬುಯಿ ನಮಗನಿಸ್ತದ. ಅದು ಯಾಕೆ ತಿರುಗಾಕತ್ತದ ಅಂತ ನಮಗನಿಸ್ತದ. ಅದು ಬತ್ತು ಅಂದ್ರೆ ಅದು ಒಂದು ಒದರಾಕತ್ತ ಮನ್ಯಾಗ ಅಂದ್ರೆ ಅದಕ್ಕೆ ಹೊಡ್ಯಾಕ ಮನಸ್ಸು ಬರ್ತೈತಿ. ಹೋಲೆ ಈ ಕಡೆ ಯಾಕಡ್ರಿ ಹೋಲೆ ಅಂತ ಹೊಡಿಸ್ತೀರಿ ಅದಕ್ಕೆ, ಹಿಂಗೆ ಅದಕ್ಕೆ ಇದನ್ನು ಮಾಡ್ತೀರಿ, ಕಳಿಸ್ತೀರಿ ಅದಕ್ಕೆ. ಆದ್ರೆ ಅದು ಒಂದು ದೊಡ್ಡದು ಕೆಲಸ ಮಾಡ್ತಿರ್ತದ ನೋಡ್ರಿ. ಆ ಹೊಲದಾಗಿರ್ತಕ್ಕಂಥ ಆಳಿಯನ್ನು ಅದೇನಂತೀರಿ ನೀವು, ಕೀಡಿಯನ್ನು ತಂದು ಆ ಮನೆಯೊಳಗೆ ಇಟ್ಟು ಅದಕ್ಕೆ ಅದು ಭಾಳ ಕೆಸರಿನಿಂದ ಮನೆ ತಯಾರು ಮಾಡಿ ಅದಕ್ಕೆಲ್ಲ ತಿಲ್ಲಕ್ಕೆ ಹಾಕ್ತದೆ, ಉಣ್ಣಕ್ಕೆ ಹಾಕ್ತದೆ, ಎಲ್ಲ ಹಾಕ್ತದ. ಅದು ಎಲ್ಲಿ ತನಕ ತಿರುಗಾಡೋದು ಅದಕ್ಕೆ ಬಿಡಂಗಿಲ್ಲ ಅಂದ್ರೆ ಕೀಟೋಪಿ ಭ್ರಮರಾಯತೆ. ಅದು ಎಲ್ಲಿ ತನಕ ಹುಚ್ಚಿಡಿಸಿ ಬಿಡ್ತದೆ ಅದಕ್ಕಂದ್ರೆ ಆ ತನ್ನದು ಏನು ಶರೀರ ಅದಲ್ಲ ಅದನ್ನು ಮರಿತೈತೆ. ಅದು ಮುಂದೆ ಏನು ತಿರುಗಾಕತ್ತಿರ್ತದಲ್ಲ ಭ್ರಮರ, ಆ ಭ್ರಮರದ ಹಾಗೇನೇ ನಾನು ಆಗಬೇಕು ಅಂತ ಅದಕ್ಕೆ ಮನುಷ್ಯನೊಳಗೆ ಯೋಚನೆ ಬಂದು 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 ಒಂದು ದಿವಸ ಏನಾಗತ್ತಂದ್ರೆ ಅದು ಮುಖ ಮ್ಯಾಗ ಎತ್ತಾಕ ಶುರು ಮಾಡ್ತದೆ. ಮ್ಯಾಗ ಮುಖ ಎತ್ತದಂಗೆ ಮತ್ತಿಷ್ಟು ಜೋರು ಮಾಡ್ತೈತಿ. ಇದು ಮತ್ತಿಷ್ಟು ಹುಚ್ಚರಂಗೆ ತಿರುಗಾಡ್ತದೆ. ತಿರುಗಿ 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 ಒಂದು ದಿವಸ ಏನಾಗತ್ತಂದ್ರೆ ಅದು ಕ್ರಿಮಿ ಅದು ಮತ್ತೆ ಭ್ರಮರ ಆಗಿ ಭ್ರಮರನಂಗೆ ಆವಾಜ್ ಮಾಡಿ ಧ್ವನಿ ತೆಗೆದು ಹಾರಿ ಹೋಗೋ ತನಕ ಅದಕ್ಕೆ ಬಿಡಂಗಿಲ್ಲ. ಹಾಂಗ ದೇವರು ಕೂಡ ನಾವು ಹುಚ್ಚರಂಗಾಗಿ ದೇವರಂಗ ಪೂಜೆ ಮಾಡಬೇಕಾಗುತ್ತೆ. वेडियाने वेडे केले. वेडा झालो वेडा झालो वेडा झालो वेडा झालो. मन्मथ माने वेडा खरा. तुम्हाला मराठी कळते ना? कळत नाही होय. ಅವ ಏನು ಹೇಳ್ದ ಅಂದ್ರೆ ಮನ್ಮಥ ಮಣೆ ವೇಡ ಖರ. ಅವ ಅಂದ ಅವ್ರು ಅನ್ಬೇಕಾಗಿತ್ತಲ್ರಿ, ಮನ್ಮಥ ಮಣೆ ಅಂದ್ರೆ ಮನ್ಮಥ ಅನ್ಬೇಕಾಗಿತ್ತು, ಶಾಣ್ಯ ಖರೆ ಅಲ್ಲಿಲ್ಲ. ಅವ್ರೇನು ಬರೆದ್ರು, ಹುಚ್ಚ ಖರೆ ಅಂತ ಬರೆದ್ರು. ಅವ್ರು ಬರಿಬೇಕಾದ್ರೆ ಹೆಂಗೆ ಬರೆದ್ರು ಅಂದ್ರೆ ಶಾಣ್ಯ ಖರೆ ಅಂತ ಬರೀಲಿಲ್ಲ. ಇಷ್ಟೆಲ್ಲ ಬರೆದ್ರು ಪೂಜಾ ಮಾಡವ ಹುಚ್ಚ, ಪೂಜಾ ಮಾಡವ ಎಲ್ಲಿರ್ತಾನ ಆ ಊರು ಕೂಡ ಹುಚ್ಚ,
ಯಾರು ಪೂಜಾ ಮಾಡ್ತೀವಲ್ಲ ಅವನು ಕೂಡ ಹುಚ್ಚ. ನೋಡ್ರಿ ಹೆಂಗದ ಮಜಾ. ಹಿಂಗ ಶಾಣ್ಯರಾಗಿ ದೇವ್ರ ಪೂಜಾ ಮಾಡಬೇಡ್ರಿ ಅಂತ ಹೇಳ್ತಾರೆ. ಮನ್ಮತ್ ಮಣೆ ಮನ್ಮತ್ ಮಣೆ ಮನ್ಮಥ ಮನ್ಮಥ ಮನ್ಮತ್ ಮಣೆ ವೇಡಾ ಖರ ಮನ್ಮಥ ಮಣೆ ವೇಡಾ ಖರ ಗುಪ್ತ ರೂಪೇ ಆಲಾಧರ ಮನ್ಮತ್ ಮಣೆ ವೇಡಾ ಖರ ಗುಪ್ತ ರೂಪೇ ಆಲಾಧರ वेडा झालो 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 वेडा झालो. नमः पार्वती शिव हर हर महादेव. ಅದಕ್ಕೆ ಎಂದೂ ಕೂಡ ದೇವರನ್ನು ಪೂಜೆ ಮಾಡಬೇಕಾದ್ರೆ ಹೇಳುವ ತಾತ್ಪರ್ಯ ಇಷ್ಟೇ. ಭಾಷೆ ಯಾವುದಾದ್ರೂ ಆಗಿರ್ಬೋದು, ಭಾವನೆಗಳು ಮಾತ್ರ ಮನಸ್ಸಿಗೆ ಮುಟ್ಟಿರಬೇಕು. ಈ ಭಾರತ ದೇಶದೊಳಗೆ ಹಲವಾರು ಭಾಷೆಗಳದಾವ. ಆದ್ರೆ ಭಾಷೆಗಳು ಬಹಳ ಭಿನ್ನ ಭಿನ್ನವಾಗಿರಬಹುದು. ಆದ್ರೆ ಭಾವನೆಗಳು ಮಾತ್ರ ಒಂದೇ ಆಗಿರ್ಬೇಕು. ಹಂಗ ದೇವರನ್ನ, ಯಾವುದೇ ದೇವರನ್ನು ನಾವು ಪೂಜೆಯನ್ನು ಮಾಡಬೇಕಾದ್ರೆ ಎಷ್ಟೊತ್ತು ಕುಂತೀನಿ ಅನ್ನೋದು ಮರಿಬೇಕು, ಎಲ್ಲಿ ಕುಂತೀನಿ ಅನ್ನೋದು ಮರಿಬೇಕು, ಎಷ್ಟೊತ್ತಿಗೆ ಬಂದಿನಿ ಮರಿಬೇಕು, ಏನು ತಂದಿನಿ ಮರಿಬೇಕು, ಏನು ಅರ್ಪಣೆ ಮಾಡಿನಿ ಅದನ್ನು ಮರಿಬೇಕು. ನೋಡ್ರಿ, ಬರಬೇಕಾದ್ರೂ ಹಂಗ ಬಂದೀವಿ, ಹೋಗ್ಬೇಕಾದ್ರೂ ಹಂಗ ಹೋಗೋದು. ಯಾರು ಏನಾರು ಒಯ್ದಿರೇನ್ರಿ? ಎಲ್ಲ ಇಲ್ಲಿ ಹೇಳ್ತಾರ ಅಷ್ಟೆ. ಅದಕ್ಕೆ ಕಡ್ಕಾಳ ಮಡವಾಳೇಶ್ವರದ ಒಂದು ಶಬ್ದ ಜ್ಞಾಪಕ ಬರ್ತದೆ. ಎಷ್ಟು ಚಂದ ಕಟ್ಟಿಸಿದೀನಿ ಮಾಳಿಗೆ, ನಿನಗೆ ಒಯ್ಲಾಕ ಹೊಲಸ್ಯಾರ 3 ಮೂಲಿಯ ಚೋಳಿಗೆ, ನಿನಗ ಇಟ್ಟ ಬಂದು ಉಣ್ತಾರ ಹೋಳಿಗೆ. ಹೌದಿಲ್ಲ ಹೇಳ್ರಿ? ಎಷ್ಟು ಚಂದ ಕಟ್ಟಿಸಿದೀನಿ ಮಾಳಿಗೆ. ಇರೋ ತನಕ ಇಷ್ಟೆಲ್ಲ ಚಂದಾಗಿ ಕಟ್ತೀರಿ. ಒಬ್ರೊಬ್ಬರು ಏನು ಮಾಡ್ತಾರ್ರಿ, ಭಾಳ ಚಂದ ಮನೆ ಕಟ್ತಾರ, ಭಾಳ ದೊಡ್ಡದು ಬಾತ್ರೂಮ್ ಕಟ್ಟಿರ್ತಾರ. ಒಳಗೆ ವಾಸ್ತುಶಾಂತಿಗಂತ ನಮ್ಮನ್ನು ಕರೆದಿರ್ತಾರ. ಕರೆಸಿ ಒಂದು ಬಾಟಲ್ ಅಕ್ಷತೆ ಕೊಟ್ಟು ಗರ್ರ 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 ಮನ್ಯಾಗ ತಿರುಗಿಡಿಸ್ತಾರೆ ಎಲ್ಲ ಕಡೆ. ಗುರುಗಳು ಪಾದ ಬೀಳಿ ಅಂತ ಅವ್ರ ಇಚ್ಛೆ ಇರಂಗಿಲ್ಲ. ಅವು ಏನೇನು ಹಚ್ಚಿವಿ ನಾವು ಮನ್ಯಾಗ, ಇಟಾಲಿಯನ್ ಮಾರ್ಬಲ್ ಅಂತ ಹೇಳಿ ವರ್ಣನೆ ಮಾಡ್ಕೊಂತ ಬಚ್ಚಲಾಗಂತೂ ಅಕ್ಷದ ಒಯ್ಯಕ್ಕೆ ಬರಲ್ಲ. ಒಬ್ಬ ಹಿಂಗೆ ಆ ಮೂಲ್ಯಾಂದ ಹಿಂಗೆ ಹೋಗ್ಬೇಕಾರ ಅವ ಅಂದೇ ಬಿಟ್ರೆ ನನಗೆ ಅವ್ರ ಹೆಸರು ಹೇಳಂಗಿಲ್ಲ ನಿಮಗೆ. ಮತ್ತೆ ನೀವು ಹೋಗಿ ಕೇಳಿದ್ರಿ ಅಂದ್ರೆ, ಇದು ನೋಡ್ರಿ ಗುರುಗಳು, ಇದು ದೊಡ್ಡದು ಕಟ್ಟಿವಿ ನೋಡ್ರಿ ಬಾತ್ರೂಮ್ ಅಂದ, ತೆಗೆದು ತೋರಿಸೇ ಬಿಟ್ಟ. ಯಾಕ್ ಮಾಡ್ತೀರಿ ಹೊಲಚಿಂತಿ, ಯಾಕ್ ಮಾಡ್ತೀರಿ
ಚಿಂತಿ ನಿನಗ ಪಡಕೊಂಡದ ಮಾಯದ ಭ್ರಾಂತಿ ಯಾಕಾಗಿ ಪದ ಚಿಂತಿ ಯಾಕಾಗಿ ಪದ ಚಿಂತಿ ನಿನಗ ಪಡಕೊಂಡದ ಮಾಯದ ಭ್ರಾಂತಿ ಪಡಕೊಂಡದ ಮಾಯದ ಭ್ರಾಂತಿ ಅದಕ್ಕ ತೋರ್ದುಕೊಂಡು ನೀ ಕೊಂಡಿ ಏನಂತೀ ಅದಕ್ಕ ತೋರ್ದುಕೊಂಡು ನೀ ಕೊಂಡಿ ನಾಳೆ ಯಮಗೆ ಮುನಿಯ ಕಟ್ಟಿಸಿದಿ ಮಾಡಿ ಹೋಗುವುದು ಬಂದಲು ನಾಯಕಿ ಮನೆಯ ಕಟ್ಟಿಸಿದಿ ಮಾಡಿ ಹೋಗುವುದು ಬಂದಲು ನಾಯಕಿ ಹೊಗಳಿದು ಮಾಡ ಹೊಡಿಗಿ ಹೊಗಳಿದು ಮಾಡ ಹೋಳಿಗೆಂಗ ಹೋಳಿಗೆ ಹೋಳಿಗೆ ಉಣ್ತಾರ ಹೋಳಿಗೆ ಬಡ್ರಿ ಹಾ ಜೋರ ಬಡ್ರಿ ಜೋರ ಜೋರಾಗಿ ಬಡ್ರಿ What
नमः पार्वतीपते शिव हर हर महादेव. ನಮ್ಮ ಗವಾಯಿಗಳಾದವರು ಖಾನಾಪುರಿ ಅವರ ಹೆಸರಲ್ಲಿ ಒಂದು ಜರ ಜೋರಾಗಿ ತಾಳಿ ಹೊಡಿ. ಭಾಳ ಚಂದಾಗಿ ಇಬ್ಬರು, ಯಾಕೆ ಹೆಂಗೆ ದಿವಸಗಳು ಸನಿ ಬರ್ತದೆ, ಚಂದಾಗಿ ಕುದೀತದೆ. ಕಡ್ಕೋಳ ಮಡಿವಾಳೇಶ್ವರರ ಆ ಕವನ, ಆ ಒಂದು ವಚನ ಏನು ಹೇಳ್ತೀರಿ ನಮಗೆ? ಎಲ್ಲ ಇಲ್ಲೇ ಬಿಟ್ಟು ಹೋಗೋದದ. ಹೋಗಾಗಷ್ಟು ಮಾತಾಡ್ತಾರೆ ಮಂದಿ, ಏನ್ರಿ ನಾವು ಒಂದಿಷ್ಟು ಹಿಂದೆ ಅವ್ರ ಮುಂದೆ ಎಲ್ಲರಿಗೂ ಒಂದಿನ ಹೋಗೋದೇ ಅದ ಅಂತ ಬರೀ ಮಾತಾಡ್ತಾರೆ. ಮತ್ತು ನಿಮಗಿಟ್ಟು ಬಂದು ಪೂರ್ಣಕ್ಕೆ ಹಾಕಿ ಬಿಡ್ತಾರೆ. ಒಂದು ಸ್ವಲ್ಪ ಯೋಚನೆ ಮಾಡಿರೇನ? ಇಷ್ಟೆಲ್ಲ ಮನೆ ಕಟ್ತೀವಿ, ಎಲ್ಲ ಕಟ್ತೀವಿ, ಸುಂದರವಾದ ಒಂದು ಬಚ್ಚಲ ಕೋಣೆಯನ್ನು ಕೂಡ ಕಟ್ತೀವಿ. ಯಾರಾದ್ರೂ ಅಂತಾರೇನ್ರಿ ಕೊನೆ ಸ್ನಾನ ಎಲ್ಲದ? ಎಲ್ಲಿ ಹೇಳ್ರಿ? ಬಚ್ಚಲಾಗ? ಶಕ್ಯನೇ ಇಲ್ಲ. ನೀವು ಎಷ್ಟು ಚಂದ ಕಟ್ಸಿದ್ರು ಹೇಳುವ ತಾತ್ಪರ್ಯ ಇಷ್ಟೇ. ಹುಚ್ಚರಂಗ ದೇವರ ಭಕ್ತಿಯನ್ನು ಮಾಡು. ಇದನ್ನೆಲ್ಲ ಏನು ಮಾಡಿದೆಯಲ್ಲ ಎಲ್ಲ ಇಲ್ಲೇ ಇಡೋದದ. ಏನು ಒಯ್ಯಕ್ಕಾಗಲ್ಲ ತಮ್ಮ. ಏನು ಒಯ್ಯಬಹುದು ಅಂತ ತಿಳ್ಕೊಂಡು ಕೇಳಿದ್ರೆ ಪರಶಿವ ಪರಮಾತ್ಮನ ಕೃಪೆ ಒಂದೇ ನಾವು ಜೊತೆ ಕರ್ಕೊಂಡು ಹೋಗಬಹುದು ಅಂತಕ್ಕಂಥ ಮಾತ. ಈ ಕಡೆ ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲ ಸೃಷ್ಟಿ ಆಯ್ತು, ಎಲ್ಲ ಆಯ್ತು. ಒಂದು ದಿವಸ ಏನಾಯ್ತು ಅಂದ್ರೆ ಒಂದು ಸಭಾ ನಡೆದಿತ್ತು. ಆ ಸಭೆಯೊಳಗೆ ವಿಷ್ಣು ಪರಮಾತ್ಮ ಬಂದ, ಬ್ರಹ್ಮದೇವನು ಕೂಡ ಬಂದ, ಪರಶಿವ ಪರಮಾತ್ಮನು ಕೂಡ ಆಗಮಿಸಿದ್ರು. ಮತ್ತೆಲ್ಲ ದೇವ ಸೃಷ್ಟಿ ಏನಾಗಿತ್ತಲ್ಲ ಎಲ್ಲರೂ ಬಂದು ಕುತ್ಕೊಂಡು ಒಂದು ಸಭಾ ನಡೀತಾ ಇರ್ಬೇಕಾದ್ರೆ ಬ್ರಹ್ಮದೇವರ ಕೈಯಿಂದ ಒಂದು ಘಟನಾ ನಡೆದು ಹೋಗ್ತದೆ. ಏನಂತಂದ್ರೆ ಆ ಸಭೆ ತುಂಬಿದ ಸಭೆಯೊಳಗ ಸ್ತ್ರೀ ಶಕ್ತಿಯ ಅಪಮಾನ ಅವ್ರ ಕಡೆಯಿಂದ ಆಗ್ತದೆ. ಆ ತುಂಬಿದ ಸಭೆಯೊಳಗ ಸ್ತ್ರೀ ಶಕ್ತಿಯ ಅಪಮಾನ ಆಗ್ತದ. ಆವಾಗ ಪರಬ್ರಹ್ಮ ಪರಮಾತ್ಮ ಅದನ್ನ ಗಮನಿಸ್ತಾನ. ಗಮನಿಸಿ ಬ್ರಹ್ಮದೇವನಿಗೆ ಹೇಳ್ತಾನ, ಹೇ ಬ್ರಹ್ಮದೇವ, ಈ ನಿಮಗೂ ಕೂಡ ಇಂಥ ದೊಡ್ಡ ಸಭಾದಾಗ ಯಾರೇ ಹಿಂಗೆ ಮಾಡಬಾರ್ದ, ನೀ ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಯಾರ ಅಂದ್ರೆ ತಿಳ್ಕೊರಿ. ನಿಮ್ಗೆ ಎಲ್ಲರೂ ಹಿಂಗೆ ಪಕ್ಕಕ್ಕೆ ಒಯ್ದು ಎಲ್ಲರೂ ಒಂದು ಕೋಲ್ಯಾಗ ಒಯ್ದು ಹೇಳಿದ್ರೆ ಏನು ಅನಿಸಂಗಿಲ್ಲ ನಿಮಗೆ. ಹಿಂಗೆ 4 ಮಂದಿಯಾಗ ಹಿಂಗೆ ಬೈದು ಯಾರು ಹೇಳಿದ್ರೆ ತಿಳ್ಕೊರಿ, ಹಿಂಗೆ ಯಾಕೆ ಮಾಡ್ತೀಯ ನೀ ಅಂತ ತಿಳ್ಕೊಂಡು. ಅವಾಗ ಹೆಂಗೆ ಅನಿಸ್ತದ್ರಿ? ಅಪಮಾನ ಅನಿಸ್ತದಿಲ್ಲ. ಆ ತುಂಬಿದ ಸಭೆಯೊಳಗೆ ಆ ಮಾಡಿರ್ತಕ್ಕಂಥ ಘಟನೆಯನ್ನು ನೋಡಿ ಬ್ರಹ್ಮದೇವನಿಂದ ಸ್ತ್ರೀ ಶಕ್ತಿಯ ಅನಾದರವಾಗಿರೋಣದರಿಂದ ಅದನ್ನು ನೋಡಿ ಪರಶಿವ ಪರಮಾತ್ಮನಿಗೆ ತಾಳದೇನೆ ಪರಶಿವ ಪರಮಾತ್ಮ ಏನು ಮಾಡ್ತಾನಂತಂದ್ರೆ ಆ ತುಂಬಿದ ಸಭೆಯೊಳಗನ ಏನು ಮಾಡ್ತಾನಂದ್ರೆ ಕಠೋರ ಶಬ್ದಗಳಿಂದ ಬ್ರಹ್ಮದೇವರನ್ನ ಅಪಮಾನಿಸ್ಕೊಳ್ತಾನೆ. ಆ ಅಪಮಾನ ಆಗಿರೋದ್ರಿಂದ ಬ್ರಹ್ಮದೇವ ಅಂತಾನ, ಇದು ಲೀಲೆ ಮಾತ್ರ, ಇದು ಲೀಲೆ. ಬ್ರಹ್ಮದೇವ ಆವತ್ತ ಸಂಕಲ್ಪ ತಗೋತಾರ ಅವರು. ಏನಂತಂದ್ರೆ
ಯಾವ ಸ್ತ್ರೀ ಶಕ್ತಿಯಿಂದ ನನ್ನ ಅಪಮಾನ ಆಗ್ಯದಲ್ಲ, ಅಂಥ ಒಂದು ಯೋಗ್ಯ ಚೈತನ್ಯ ಪುರುಷರಾಗಿರ್ತಕ್ಕಂಥ ಸ್ತ್ರೀಯಳನ್ನ ಸೃಷ್ಟಿ ಮಾಡಿಸಿ ನಿನ್ನ ಲಗ್ನ ಮಾಡಲಾರ್ದೆ ಬಿಡಂಗಿಲ್ಲ ಅಂತ ಪರಮಾತ್ಮನ ಸಲುವಾಗಿ ಬ್ರಹ್ಮದೇವ ಸಂಕಲ್ಪಿತನಾಗ್ತಾನೆ. ವಚನ ನೀವು ಅಂತೀರಿಲ್ಲ, ನಾ ವಚನ ಕೊಟ್ಟೇನ್ರಿ ಗುರುಗಳ, ನಮ್ಮ ಮಗಳನ್ನ ಅವನಿಗೆ ಕೊಟ್ಟು ಲಗ್ನ ಮಾಡೋದದ ಅಂತೀರಿ. ಹಾಗ ಬ್ರಹ್ಮದೇವ ತನ್ನ ಸ್ತ್ರೀ ಶಕ್ತಿಯ ಅಪಮಾನವಾಗಿರೋದ್ರಿಂದ ಪರಶಿವ ಪರಮಾತ್ಮ ಏನ್ ಮಾಡ್ತಾನ, ಆ ತುಂಬಿದ ಸಭೆಯೊಳಗ ಪರಬ್ರಹ್ಮ ಪರಮಾತ್ಮ ಬ್ರಹ್ಮದೇವನನ್ನ ಅಪಮಾನ ಮಾಡಬೇಕಂತ ಮಾಡಲಿಲ್ಲ. ಅವರು ತಾಳಲಾರದೆ ನಡೆದಿರುವಂಥ ಘಟನೆಯನ್ನ ಖಂಡಿಸಬೇಕಂತ ತಿಳ್ಕೊಂಡು ಬ್ರಹ್ಮದೇವರಿಗೆ ಕಠೋರ ಶಬ್ದದಿಂದ ಉತ್ತರಿಸ್ತಾರ. ಆವಾಗ ಅಹಂಕಾರ ಯುಕ್ತವಾಗಿರ್ತಕ್ಕಂಥ ಆ ಮತಿ, ಆವಾಗ ಅಹಂಕಾರ ರೂಪದೊಳಗೆ ಯಾವ ಸ್ತ್ರೀಯಿಂದ ನನ್ನ ಅಪಮಾನ ಆಗ್ಯದಲ್ಲ ಅಂಥ ಒಂದು ಯೋಗ್ಯ ತೇಜಸ್ವಿ ಸ್ತ್ರೀಯನ್ನು ತಂದು ನಿನ್ನ ಲಗ್ನ ಮಾಡಲಾರ್ದೆ ಬಿಡಂಗಿಲ್ಲ ಅಂತ ವಚನ ಬ್ರಹ್ಮದೇವ ಸ್ವೀಕಾರ ಮಾಡ್ತಾರೆ. ಆಮ್ಯಾಗ ಆ ಸಭಾ ಮುಗಿತೈತಿ, ಇವರು ಕೈಲಾಸಕ್ಕೆ ಹೋಗ್ತಾನ ಪರಶಿವ ಪರಮಾತ್ಮ. ಆವಾಗ ಬ್ರಹ್ಮದೇವ ಅವನ ಮಗನಾಗಿರ್ತಕ್ಕಂಥ ದಕ್ಷ ಬ್ರಹ್ಮನಿಗೆ ಕರಿತಾನೆ. ನೋಡ್ರಿ, ದಕ್ಷ ಬ್ರಹ್ಮನ ಮುಂದೆ ಒಂದು ಅವನು ತಗೊಂಡಿರ್ತಕ್ಕಂಥ ವಚನವನ್ನ ಪ್ರಕಟ ಮಾಡ್ತಾನ. ಹೀಗೀಗ ನಡೆದು ಹೋಯ್ತು, ಇಂಥ ಒಂದು ಘಟನಾ ನಡೆದು ಹೋಗ್ಯದ. ಪರಬ್ರಹ್ಮ ಪರಮಾತ್ಮನಿಗೆ ಅರ್ಧಾಂಗಿನಿಯಾಗಿ ಒಂದು ತೇಜಸ್ವಿ ಕನ್ಯೆಯ ಜನ್ಮ ಕೊಡಬೇಕಾಗ್ಯದ. ಆ ತೇಜಸ್ವಿ ಕನ್ಯೆಯ ಜನ್ಮ ಕೊಡುವ ಸಲುವಾಗಿ ನಾನಿನ್ನ ವಿವಾಹವನ್ನ ಮಾಡ್ತೀನಿ ಅಂತ ತಿಳ್ಕೊಂಡು ದಕ್ಷ ಪ್ರಜಾಪತಿಗೆ ಆಜ್ಞೆಯನ್ನ ಮಾಡ್ತಾನೆ ಬ್ರಹ್ಮದೇವ. ಬ್ರಹ್ಮದೇವ ಆಜ್ಞೆಯನ್ನು ಮಾಡಿದಾಗ ತಂದೆಯ ಆಜ್ಞೆ ಮಕ್ಕಳು ಪಾಲಿಸ್ಬೇಕಿಲ್ರಿ. ದಕ್ಷ ಪ್ರಜಾಪತಿ ಅಂತಾನ, ಆಯ್ತು ನೀವು ಕೊಟ್ಟಿರ್ತಕ್ಕಂಥ ವಚನವನ್ನ ನನ್ನ ಎದುರುಗಡೆ ನನ್ನ ಪಾಲಿಗೆ ಅದು ಪಾಲಿಸೋದು ಬಂದದ ಅಂತ ತಿಳ್ಕೊಂಡು ಕೇಳಿದ್ರೆ ನಿಮ್ಮ ಆಜ್ಞೆ ಮೇರೆಗೆ ನಾನು ಲಗ್ನ ಆಗ್ತೇನೆ ಅಂತ ತಿಳ್ಕೊಂಡು ಋಷಿ ಕನ್ಯೆ ಅಗ್ನಿಸ ಅಂತಕ್ಕಂಥ ಒಂದು ಕನ್ಯೆಯ ಜೊತೆಗೆ ದಕ್ಷ ಪ್ರಜಾಪತಿಯ ಲಗ್ನ ಮಾಡ್ತಾರೆ. ಶುಭ ಮಂಗಲ ಸಾವಧಾನ. ಒಂದು ಸ್ವಲ್ಪ ಆವಾಜ್ ಮ್ಯಾಗ್ ಮಾಡ್ರಿ. ದಕ್ಷ ಪ್ರಜಾಪತಿಯ ವಿವಾಹ ಆಯ್ತು. ಎದಕ್ಕಾಯ್ತು ಹೇಳ್ರಿ? ಪರಶಿವ ಪರಮಾತ್ಮನ ಜೊತೆ ಕೊಟ್ಟು ಒಂದು ಯೋಗ್ಯ ಸಂತಾನವನ್ನ, ಯೋಗ್ಯ ಕನ್ಯಾರತ್ನವನ್ನ ನೀ ಕೊಡು, ನಾನು ನನ್ನ ವಚನ ಪೂರ್ತಿ ಮಾಡ್ತೀನಿ ಅಂತ ತಿಳ್ಕೊಂಡು ಬ್ರಹ್ಮದೇವ ದಕ್ಷ ಪ್ರಜಾಪತಿಗೆ ಆಜ್ಞೆಯನ್ನು ಮಾಡ್ತಾನ. ಆ ಆಜ್ಞೆಯ ಮೇರೆಯಾಗಿ ಇವ ಅನೇಕ ಯುಗಗಳನ್ನ ಮಕ್ಕಳನ್ನ ಹಡಿತಾ ಹೋಗ್ತಾನೆ. ದಕ್ಷ ಪ್ರಜಾಪತಿ ಎಷ್ಟು ಮಕ್ಕಳು ಗೊತ್ತೇನ್ರಿ ನಿಮಗೆ? ಎಟ್ಟವ್ರೆ ಎಂದು ಕೂತವ್ರು ಬಹಳ ಆದ್ರೆ 2, 3, 4 ಹಂಗೆ 12 ಹಡ್ದವ್ರು ಅದಾರ ಬಿಡ್ರಿ. ಮಕ್ಕಳನ್ನು ಎಷ್ಟು ಹಡಿಬೇಕ್ರಿ? ಅದನ್ನು ಒಂದು ಸಿದ್ಧಾಂತದ್ರಿ. ಎಷ್ಟು ಹಡಿಬೇಕು ಮಕ್ಕಳು? ನಮ್ಮ ವಿಶ್ವಗೆ ಒಮ್ಮೆ 2 ಕೊಟ್ಟಾನ ದೇವ್ರ. ಟಾಳಿ ಹೊಡ್ರಿ. ಒಂದು ಬಿಡದ್ರೆ 2 ಕೊಟ್ಟ. ಜೋರಾಗಿ ಚಪ್ಪಾಳಿ ಹೊಡ್ರಿ. ಬಹಳ ಚಂದ ಸೇವಾ ಮಾಡ್ತಾನೆ ಸನ್ನಿದೇವ್ರು. ಮಕ್ಕಳು ಎಷ್ಟು ಹಡಿಬೇಕ್ರಿ ಅಂದ್ರೆ ಕನಿಷ್ಠ 3 ಮಕ್ಕಳನ್ನು ಹಡಿಬೇಕು. ಈಗಿದ್ದವರೆಲ್ಲ ಒಂದೇ ಅನ್ನಕತ್ತಾರ. ಯಾಕೆ 3 ಮಕ್ಕಳು ಹಡಿಬೇಕು ಅಂತಂದ್ರೆ ಕೇಳ್ರಿ, ಹೇಳ್ತೀನಿ. ಭಾಳ ಚಂದದ ಕಥೆ ಅದು. ಇದು ಪ್ರತಿಯೊಬ್ಬರು ಯಾರು ಹಿಂದೂ ಅಂತ ಅದಿರಲ್ಲ,
ಇದು ಕಾಲಾಯ ತಸ್ಮೈ ನಮಃ. ಇದು ಕಾಲಕ್ಕೆ ತಕ್ಕಂತೆ ಕೊಡ್ತಕ್ಕಂಥ ಉತ್ತರ. ಇದು 3 ಮಕ್ಕಳನ್ನು ಹಡ್ರಿ, ಅದು ಹೆಣ್ಣು ಮಗು ಆಗಿರ್ಬೋದು, ಗಂಡು ಮಗು ಆಗಿರ್ಬೋದು. ಹೆಣ್ಣ ಗಂಡಿನಲ್ಲಿ ಭೇದ ಇಲ್ಲ, ಒಟ್ಟು 3 ಮಕ್ಕಳು ಇರಬೇಕು. ಎದಕ್ಕೆ ಹೇಳ್ರಿ? ಒಂದು ನಿಮಗೆ ಇಟ್ಕೋರಿ, ಒಂದು ನಿಮ್ಮ ಕಡೆನೇ ಇರಲಿ. ಅದು ಒಂದು ಮಗು ನಿಮಗಿರಲಿ, ಒಂದು ಮಗು ಧರ್ಮಕ್ಕೆ ಕೊಡ್ರಿ. ಧರ್ಮವನ್ನು ಬೆಳೆಸಲಿಕ್ಕೆ, ವೇದವನ್ನು ಕಲೀಲಿಕ್ಕೆ, ಧರ್ಮದ ಪ್ರಚಾರವನ್ನು ಮಾಡಲಿಕ್ಕೆ ಒಂದು ಮಗು ಧರ್ಮಕ್ಕೆ ಕೊಡ್ರಿ. ಇನ್ನೊಂದು ಮಗು ಏನದಲ್ಲ, ಅದು ದೇಶದ ಸೇವೆಗಾಗಿ ಅದಕ್ಕೆ ದಾನ ಮಾಡ್ರಿ, ದೇಶಕ್ಕಾಗಿ. ಈ 3 ಕೆಲಸ ನೀವು ಮಾಡಿದ್ರೆ ಎಲ್ಲರೇನಂತಾರೆ ಗೊತ್ತೇನ್ರಿ? छत्रपती शिवाजी महाराज आमच्या घरी नको, बाजूच्या घरात जन्माला येऊ द्या. हा, हे मेरे वतन के लोगों जरा आँख में भर लो पानी, जो शहीद हुए हैं उनकी जरा याद करो कुर्बानी. मेरे वतन के लोगों भर लो पानी, जो शहीद हुए हैं उनकी जरा याद करो कुर्बानी. मेरे वतन के लोगों जब देश में थी दिवाली, वो खेल रहे थे गोली. जब देश में थी दिवाली, वो खेल रहे थे गोली. 10-10 को एक ने मारा, 10-10 को एक ने मारा, फिर भी बंदूक उठा के. ಇದನ್ನೆಲ್ಲ ಅನ್ನಕ್ಕೆ ಚಲೋ ಅದ್ರಿ ಗುರುಗಳೇ. ಆದ್ರೆ ಯಾವಾಗ ನಮಗೆ ಖರೆ ಖರೆ ಧರ್ಮಕ್ಕೆ ದಾನ ಕೊಡೋದು ಬರ್ತದ, ಯಾವಾಗ ದೇಶಕ್ಕೆ ದಾನ ಕೊಡೋದು ಬರ್ತದ, ಅವಾಗ ಒಲ್ಲೆವ ಒಂದೇ ಅದ, ಎಲ್ಲಿ ಕಳಿಸ್ಲಿ? ವಿಚಾರ ಮಾಡ್ರಿ. ಜಗದ್ಗುರು ಮಹಾಸನ್ನಿಧಿಯವರ ತಾಯಿಯವರು ಈ ಧರ್ಮದ ಕೇಳಿಗೆಗಾಗಿ ಅವರ ತಾಯಿಯವರು ಧರ್ಮಕ್ಕೆ ಆ ಕೂಸನ್ನು ದಾನವಾಗಿ ಕೊಟ್ಟಿರಲಿಲ್ಲ ಅಂದ್ರೆ ಇವತ್ತು ಜಗದ್ಗುರುಗಳಾಗಿ ಮೆರೆತಿರಲಿಲ್ಲ. ಇದು ಪ್ರತಿಯೊಬ್ಬರು ಮಾಡ್ತಕ್ಕಂಥ ಕರ್ತವ್ಯ ಇರೋದು. ಇದೆಲ್ಲ ತಾಯಂದ್ರು ಲಕ್ಷ ಇಟ್ಟು ಕೇಳಬೇಕು. ಇನ್ನು ಯಾರ ಮುಂದೆ ಇಂಥ ಪ್ಲ್ಯಾನ್ ಮಾಡೋರಿದ್ದಿರಲ್ಲ, ಒಂದೇ ಸಾಕತ್ತ. ಅದನ್ನು ಪ್ಲೀಸ್ ಲಿಸನ್ ಟು ಹಿಯರ್. ನಿಮಗೆ ಸಂಭಾಳಿಸೋದಾಗಲಿಲ್ಲ ಅಂದ್ರೆ ಹೇಳ್ರಿ, ನಮ್ಮದು ಧರ್ಮದ ಏನು ಗಂಟದಲ್ಲ ನಮಗೆ ಕೊಟ್ಟು ಬಿಡ್ರಿ. ನಾವು ಬೇಕಾದಷ್ಟು ಸ್ವಾಮಿಗಳು ಬಂದಿದ್ದೀವಿ, ಎಲ್ಲರೂ ಒಂದೊಂದು ಇಟ್ಕೊಂಡು ಸಾಕ್ತೀವಿ. ಈಗ ನೋಡ್ರಿ 200 ಮಕ್ಕಳು, ತಾಳಿ ಹೊಡ್ರಿ ಒಂದ್ಸರ ಜೋರಾಗಿ ಹೊಡ್ರಿ. ಹಂಗ ದಕ್ಷ ಪ್ರಜಾಪತಿ ಎಷ್ಟು ಮಕ್ಕಳು ಅದು ಅಂತಂದ್ರೆ, ನಮ್ಮ ಪಾರ್ವದೇವದೇ ಶಿವ ಹರ ಹರ. ಬ್ರಹ್ಮದೇವ ಲಗ್ನ ಮಾಡ್ದ, ಎದಕ್ಕೆ ಮಾಡ್ದ ಅಂತಂದ್ರೆ, ನನಗೊಂದು ತೇಜಸ್ವಿ ಕನ್ಯೆಯನ್ನ ನನಗೆ ಕೊಡು. ಪರಶಿವ ಪರಮಾತ್ಮನ ಜೊತೆ ಅರ್ಧಾಂಗಿನಿಯ ಸ್ವರೂಪದೊಳಗೆ ಕೊಡೋದದ. ಆ ಕೆಲಸ ನಾನು ನಿನಗೆ ಒಪ್ಪಿಸ್ತೀನಿ ಅಂತ ತಿಳ್ಕೊಂಡು ಅಗ್ನಿಸ ಅಂತಕ್ಕಂಥ ಒಂದು ಕನ್ಯೆಯ ಜೊತೆ ದಕ್ಷ ಪ್ರಜಾಪತಿಯ ವಿವಾಹ ಆಗ್ತದ. ಅವ ಮಕ್ಕಳು ಹಡ್ಯಾಕ ಶುರು ಮಾಡ್ದ. ಯಾವ ಕಾರಣದ ಸಲುವಾಗಿ ಅವನು ಲಗ್ನ ಆಗೈತೆ ಅದನ್ನು ಮರ್ತಾ ಬಿಟ್ಟವ. ಅದಕ್ಕೆ ಹೇಳ್ತೀನಿ ನಿಮಗೆ, ವಿವಾಹ ಅಂತಕ್ಕಂಥದ್ದು ಬಹಳ ದೊಡ್ಡ ಜವಾಬ್ದಾರಿ ಇರೋದು.
ವಿವಾಹ ಅಂದ ಮ್ಯಾಗ ಒಂದು ದೊಡ್ಡ ಜವಾಬ್ದಾರಿ ಇರ್ತದ. ಎಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತದ. ಧರ್ಮದ ಜವಾಬ್ದಾರಿ, ಸಂಸಾರದ ಜವಾಬ್ದಾರಿ ಮತ್ತು ದೇಶದ ಜವಾಬ್ದಾರಿ. ನೋಡ್ರಿ, ದೇಶದ ಅಂದ್ರೆ ನಾವು ಅದೇವಿ, ನಾವು ನೀವೆಲ್ಲ ಅದೇವಿ, ಹೌದಿಲ್ಲ ಹೇಳ್ರಿ? ಯಾರ ಮನೆಯೊಳಗೆ SRP ಮತ್ತು ಮಿಲಿಟ್ರಿ ಒಳಗೆ ಅದಾರ ಅವ್ರ ಹೆಸರಲ್ಲಿ, ಈ ಊರಾಗ ಯಾರು ಇದ್ದಾರೆ ಅವ್ರ ಹೆಸರಲ್ಲಿ ಜೋರಾಗಿ ಚಪ್ಪಾಳೆಯನ್ನು ತಟ್ರಿ. ಈ ನಮ್ಮ ಬೆಳಗಾವಿ ಜಿಲ್ಲಾದವ್ರು ಬಹಳ ಜನ ಅದಾರ ಮಿಲಿಟ್ರಿ ಒಳಗೆ. ದೇಶದ ಸೇವಾ, ಈ ಮೂರೂ ಜವಾಬ್ದಾರಿಯನ್ನು ಯಾರು ನಿರ್ವಹಿಸ್ಕೋತಾರಲ್ಲ ಅವರೇ ನಿಜವಾದ ದಂಪತಿಗಳು, ಅವರೇ ನಿಜವಾದ ದಂಪತಿಗಳು. ಹಂಗ ಇವನು ಲಗ್ನಾರ ಆಯ್ತು. ಬ್ರಹ್ಮದೇವ ಹೇಳ್ದ, ಇವ ಯಾಕೆ ಯಾವ ಕಾರಣಕ್ಕೆ ಲಗ್ನ ಆಗ್ಯಾನ ಅನ್ನೋದು ಮರ್ತ ಬಿಟ್ಟ. ಸುಮ್ಮ ಹಂಗ ಮಕ್ಕಳು ಹಡ್ಕೋ ಅಂತ ಹೋದವ. ಎಷ್ಟು ಹಡ್ದ ಅಂದ್ರೆ, ಯಾಕ ಸೃಷ್ಟಿ ಕ್ರಮ ಮುಂದೊಯ್ಬೇಕಾಗ್ಯದಲ್ಲ. ಅವ ಎಷ್ಟು ಹಡ್ದ ಅಂದ್ರೆ ಯವ್ವ ಅಂತೀರಿ ನೀವೀಗ. ದಕ್ಷ ಪ್ರಜಾಪತಿಗೆ 60,000 ಕನ್ಯೆಗಳಾದವು ಅಂತ. ಎಷ್ಟು ಹೊಡ್ರಿ ಟಾಳಿ, ಮತ್ತೆ 60,000 ಕನ್ಯೆಗಳು. ಮತ್ತು ಇವ್ರು ಎಷ್ಟಾದ್ರೂ ಗೊತ್ತೇನ್ರಿ? ಇವು ಮುಂದೆ ಕೂತಾವಲ್ಲ ನಮ್ಮ ಇವ್ರು ಎಷ್ಟಾದವು ಅಂದ್ರೆ 10,000 ಪುತ್ರರಾದ್ರಂತೆ. ಇವತ್ತ 10,000 ಪುತ್ರರಾದರೂ 60,000 ಕನ್ಯೆಗಳಾದವು. ಯಾಕ ಸೃಷ್ಟಿ ಕ್ರಮ ಮುಂದೆ ಹೋಯ್ತು. ಬ್ರಹ್ಮದೇವ ತಪ ಮಾಡ್ಕೋ ಅಂತ ಕುಂತಿದ್ರು. ಬ್ರಹ್ಮದೇವ ಎಲ್ಲ ನೋಡ್ತಾರ, ನಾ ಯಾವ ಕಾರಣಕ್ಕೆ ಇವನು ಲಗ್ನ ಮಾಡೀನಿ ಅದೇ ಇಟ್ಟನಲ್ಲಿ ಇವ ಬಾಜುಕ ಅಂದ್ರು. ಆಮ್ಯಾಗ ಬ್ರಹ್ಮದೇವರು ಮತ್ತೆ ದಕ್ಷ ಪ್ರಜಾಪತಿ ಹತ್ರ ಬರ್ತಾರ. ಬಂದು ಬ್ರಹ್ಮದೇವ ಅಂತಾರ, ಅಲ್ಲ ದಕ್ಷ ಪ್ರಜಾಪತಿ, ಒಂದು ಶ್ರೇಷ್ಠ ಕನ್ಯೆಯನ್ನ ಜನ್ಮವೆತ್ತು ಅವತಾರ ಮಾಡು ಅಂತ ತಿಳ್ಕೊಂಡು ನಿನಗೆ ನಾನು ಲಗ್ನ ಮಾಡಿದ್ದೀನಿ. ಅದನ್ನು ಮಾಡದೆ ಇದನ್ನೆಲ್ಲ ಸೃಷ್ಟಿ ಕ್ರಮವನ್ನು ಮುಂದುವೈದಿದ್ದು ಚಲೋ ಮಾಡಿದಿ. ಆದರೆ ನಮಗೆ ಯಾವ ಕಾರಣಕ್ಕಾಗಿ ನಿನ್ನ ಲಗ್ನ ಮಾಡಿನಿಲ್ಲ, ಅದು ಇಚ್ಛೆ ನೀನು ನಾನು ಪೂರ್ತಿ ಮಾಡಿಲ್ಲ ಅಂತ ತಿಳ್ಕೊಂಡು ಬ್ರಹ್ಮದೇವ ಅಂದ್ರೆ 60,000 ಕನ್ಯೆಗಳಾದ್ರೂ ಕೂಡ ಅದರಲ್ಲಿ ಶ್ರೇಷ್ಠ ಕನ್ಯೆ ಹೊಂದಲಿಲ್ಲ. ಅವಾಗ ಬ್ರಹ್ಮದೇವ ಅಂತಾನ, ದಕ್ಷ ಪ್ರಜಾಪತಿ ಬ್ರಹ್ಮದೇವನಿಗೆ ಪ್ರಶ್ನೆ ಮಾಡ್ತಾನ, ಪ್ರಾರ್ಥನೆ ಮಾಡ್ತಾನಪ್ಪ, ನಾ ಏನು ಮಾಡಿದ್ರೆ ನನಗಂತ ಶ್ರೇಷ್ಠ ಕನ್ಯೆ ಆಗ್ತಾಳೆ ಹೇಳ್ರಿ. ಅವಾಗ ದಕ್ಷ ಪ್ರಜಾಪತಿ ಬ್ರಹ್ಮದೇವನ ಆಜ್ಞೆ ಮೇರೆಗೆ ಬ್ರಹ್ಮದೇವ ಹೇಳ್ತಾರ, ನೀನು ಆದಿಶಕ್ತಿಯ ಪರಬ್ರಹ್ಮ ಪರಮಾತ್ಮನಿಯ ಧ್ಯಾನವನ್ನು ಮಾಡು, ತಪವನ್ನು ಮಾಡು. ಆಕೆಯ ಅನುಗ್ರಹ ಆಯಿತು ಅಂದ್ರೆ ಆಕೆಯೇ ನಿನ್ನ ಉದರದೊಳಗೆ ಪ್ರಕಟವಾಗ್ತಾಳೆ ಅಂತ ತಿಳ್ಕೊಂಡು ಬ್ರಹ್ಮದೇವ ದಕ್ಷ ಪ್ರಜಾಪತಿಗೆ ಆಜ್ಞೆಯನ್ನು ಮಾಡ್ತಾರೆ. ಈಗ ಅವ ನಾಳಿಗೆ ತಪಕ್ಕೆ ಹೋಗವದಾನ. ಅವ ಹೆಂಗೆ ತಪ ಮಾಡ್ತಾನ? ತಪ ಅಂದ್ರೆ ಏನು, ಯಾವ ರೀತಿ ತಪ ಮಾಡಬೇಕು? ದಕ್ಷ ಪ್ರಜಾಪತಿ ಅವ ರಾಜ. ಅವೆಲ್ಲ ರಾಜ್ಯವನ್ನು ತ್ಯಾಗ ಮಾಡಿ, ಸುಖ ಸಂಪತ್ತಿಯನ್ನು ತ್ಯಾಗ ಮಾಡಿ, ನಾಳಿನ ದಿವಸ ದಕ್ಷ ಪ್ರಜಾಪತಿ ಮತ್ತು ಮಾತಾ ಅಗ್ನಿಸ ಇವರಿಬ್ಬರು ಕೂಡ ಎಲ್ಲವನ್ನು ತ್ಯಾಗ ಮಾಡಿ ಹೊರಗೆ ಹೋಗ್ತಾರೆ, ಅರಣ್ಯಕ್ಕೆ ಹೋಗ್ತಾರೆ. ವನದಾಗ ಹೋಗಿ ಜಗಜ್ಜನನಿ ಆದಿಶಕ್ತಿ ಪರಬ್ರಹ್ಮ ಪರಮಾತ್ಮನೆಯ ಒಂದು ಸುಂದರವಾದ ವಿಗ್ರಹವನ್ನು ತಯಾರಿಸಿ ಬಹಳ ಸುಂದರವಾಗಿ ಅವರು ಅನುಷ್ಠಾನವನ್ನು ಮಾಡ್ತಾರೆ, ಉಪವಾಸ ಮಾಡ್ತಾರೆ. ಬಹಳ ಮಂದಿಗೆ ಉಪವಾಸ ಅಂದರೆ ಏನು ಗೊತ್ತಿಲ್ಲ, ನಾಳೆ ಹೇಳ್ತೀನಿ. ಅದನ್ನೆಲ್ಲ ಮಾಡಿ ಆ ಪರಬ್ರಹ್ಮ ಪರಮಾತ್ಮನಿ ಪ್ರಸನ್ನಳಾಗ್ತಾಳ. ನಾಳಿನ ದಿವಸ ತೊಟ್ಟಿಲು ಕಾರ್ಯಕ್ರಮ ರೀ. ನಾಳೆ ಜಗಜ್ಜನನಿ ಆದಿಶಕ್ತಿ ಸತಿ ಮಾತೆಯ ಪ್ರಕಟವಾಗ್ತದೆ, ಜನ್ಮವಾಗ್ತದೆ, ಪ್ರಕಟೀಕರಣ ಆಗ್ತದೆ. ಅದಕ್ಕೆ ಯಾವ ತಾಯಂದಿರಿಗೆ ಮಕ್ಕಳಾಗಿಲ್ಲ ಅಂಥ ತಾಯಂದಿರು ನಾಳೆ ಇಲ್ಲಿ ಒಂದು 6 ತಿಂಗಳ 1 ವರ್ಷದ ಕೂಸು ಬೇಕ್ರಿ, ಹೆಣ್ಣು ಮಗು. ಅದಾವೇನಿಲ್ಲ, ನಾ ತರಿಸ್ಲೆಕ್ಕಡ ಕೇಳಿ
ಇಲ್ಲ ಒಂದೊಂದು ಊರ ಇರಂಗೇ ಇಲ್ರಿ. ಅಂಥದ್ದೊಂದು ಮಗು ಬೇಕು. ಅದರ ಬರ್ಬೇಕಾದ್ರೆ ಕಿವ್ಯಾಗ ಹಳ್ಳಿ ಇಟ್ಕೊಂಡೆ ಬರ್ರಿ ತಾಯಂದ್ರಿ, ಯಾಕಂದ್ರೆ ಇದು ಜೋರಾಗಿರ್ತದೆ, ಅದಕ್ಕೆ ಭಾಳ ತ್ರಾಸ ಆತ. ಭಾಳ ಸಲ ಹಿಂಗೆ ಆಗೈತಿ. ಅದು ಒಮ್ಮೆ ಆವಾಜ್ ಕಿವ್ಯಾಗ ಬಿಡ ಚಿರಾಕ್ ಶುರು ಮಾಡ್ತದೆ. ಅಂಥದ್ದೊಂದು ಮಗು ಯಾರಿಗೆ ಮಕ್ಕಳು ಆಗಿಲ್ಲ, 5 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, 12 ವರ್ಷ ಆಗಿರ್ಬೋದು, ಅವರು ಬರಬೇಕಾದ್ರೆ ಒಂದು ನೀರಿರುವಂಥ ಟೆಂಗ್ ತಗೊಂಬರ್ರಿ. ಆ ಟೆಂಗ್ ತಗೊಂಬಂದು ಆ ತೊಟ್ಟಿಲ ಹತ್ರ ಕೂತು ಆ ತೊಟ್ಟಿಲೊಳಗೆ ನಿಮ್ಮ ಕೈಯೊಳಿಂದನೇ ಟೆಂಗ್ ಇಟ್ಟು ಮತ್ತು ಅದೇ ಟೆಂಗ್ ತೊಟ್ಟಿಲ ಕೆಳಗಿಟ್ಟು ಅದರ ಸುತ್ತಮುತ್ತ ಎಲ್ಲರೂ ಕೂಡ್ರಿ ಆ ಮಗು ಮತ್ತು ತಾಯಿಗೆ ಅವರೆಲ್ಲರ ಮಡಿಲಲ್ಲಿ ಕೊಟ್ಟು ಯಥಾ ಪ್ರಕಾರವಾಗಿ ಸರಿಯಾಗಿ 8 ಜಗಜ್ಜನನಿ ಆದಿಶಕ್ತಿ ಜಗನ್ಮಾತಾ ಸತಿ ಪ್ರಕಟವಾಗ್ತಾ ಇದ್ದಾಳೆ. ಆ ಪ್ರಕಟವಾದ ಮ್ಯಾಗ ತಾವು ತಾಯಂದ್ರೆ ಎಲ್ಲರೂ ಯಥಾ ಪ್ರಕಾರವಾಗಿ ನೀವೆಲ್ಲರೂ ತೊಟ್ಟಿಲ ಕಾರ್ಯಕ್ರಮವನ್ನು ಮಾಡಬೇಕು. ಮತ್ತು ಅವೇ ಟೆಂಗ ನಮ್ಮ ಸನ್ನಿದೇವರ ಕಡೆಯಿಂದ ಯಾರು ಟೆಂಗ್ ಇಟ್ಟಿರ ಅವರಷ್ಟ ದರ್ಶನಕ್ಕೆ ಬಂದು ಅವರಷ್ಟ ಟೆಂಗ್ ತಗೊಂಡು ಹೋಗಬೇಕು. ಹೋಗಿ ಆ ಟೆಂಗ್ ಏನು ಮಾಡಬೇಕು ಅನ್ನೋದು ಮತ್ತೆ ನಾಳೆ ಹೇಳ್ತೀನಿ. ನೀವು ಒಯ್ದು ಬರೀ ಮನ್ಯಾಗ ಇಡ್ರಿ ಅದನ್ನು ಏನು ಮಾಡಬೇಕು ಅನ್ನೋದು ಮತ್ತೆ ನಾಳಿನ ದಿವಸ ಹೇಳ್ತೀನಿ. ಅದು ಜಗದ್ಗುರು ಮಹಾಸನ್ನಿದೇವರಿಂದ ಆಶೀರ್ವಾದ ತಗೋಬೇಕು. ಮತ್ತು ಬರುವ ಈ ಶಿವ ಸಪ್ತಾಹದ ಒಳಗನ ಇದು ಮಹಿಮಾ ಅದ, ಒಂದು ಈ ಸ್ಥಾನ ಮಹಿಮಾನೂ ಕೂಡ ಬಹಳ ಜಾಗೃತ ಅದ. ಬರುವ ಶಿವ ಸಪ್ತಾಹದ ಒಳಗೆ ಯಾರ ಟೆಂಗ ಒಯ್ದಿರ್ತೀರಲ್ಲ ಅವ್ರ ಮನೆಯೊಳಗೆ ತೊಟ್ಟಿಲ ತೂಗಲಾರದೆ ಇರಂಗಿಲ್ಲ, ತೊಟ್ಟಿಲ ತೂಗೇ ಬಿಡ್ತಾನೆ ವೀರಭದ್ರೇಶ್ವರ. ಅಂಥ ಒಂದು ಸುಂದರವಾದ ಯೋಗ ನಾಳಿನ ದಿವಸ ನಮಗೆಲ್ಲ ಬರ್ತಾ ಇದೆ. ಅದನ್ನೆಲ್ಲರೂ ಕೂಡ ಉಪಯೋಗಿಸ್ಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಆ ಸರಿಯಾದ ಸಮಯಕ್ಕೆ ನಾಳಿನ ದಿವಸ ಎಲ್ಲರೂ ಬರಬೇಕು. ನಾಳೆ ಶುಕ್ರವಾರ ನಮ್ಮ ಶ್ರೀಶೈಲ ಶಾಸ್ತ್ರೀಜಿಯವರಿಗೆ ಒಂದು ಸೂಚನೆ ಏನಂತಂದರೆ, ಇವತ್ತೇನು ನೀವು ಅಂದಿರಲ್ಲ ಎಲ್ಲ ಅದನ್ನು ನಮ್ಮ ಪ್ರಾರ್ಥನಾ ಗೀತ ಆದ ತಕ್ಷಣ ನೀವೇ ಎಲ್ಲರೂ ಕುತ್ಕೊಂಡು ಎಲ್ಲರಿಗೆ ಕೇಳುವಂಗೆ ಜೋರಾಗಿ ಎಷ್ಟು ಒಂದು 5 ಮಿನಿಟ್ದಾಗ ಮುಗಿತದ್ರಿ ಅದು ಮುಗಿಲ್ಲನ್ರಿ, ಒಂದು 8 ಇಲ್ಲ 9 ಹೇಳಿಸ್ಬಿಡ್ರಿ. 9 ಶ್ಲೋಕಗಳು ಅಷ್ಟೇ. 9 ಶ್ಲೋಕಗಳು ಅಷ್ಟಂದ್ರೆ ಇದ್ರಾಗೆಲ್ಲ ದೇವಿಯ ಒಂದು ಅನುಕೂಲವಾಗಿರ್ತಕ್ಕಂಥ ವಾತಾವರಣ ಈ ಭಾಗದೊಳಗೆ ಬೆಳೀತದಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಇಲ್ಲಿ ಇವತ್ತಿನ ದಿವಸ ನಡೆದಿರುವಂಥ ಶಿವಮಹಾಪು ಕಥಾಮೃತವನ್ನು ಜಗದ್ಗುರು ಮಹಾಸನ್ನಿದೇವರ ಚರಣಕ್ಕೆ ಅರ್ಪಣೆಯನ್ನು ಮಾಡ್ತಾ ಒಂದೆರಡು ವಾಕ್ಪುಷ್ಪಗಳನ್ನು ವಿರಾಮಗೊಳಿಸ್ತಾ ಇದ್ವಿ. ಓಂ ಶಾಂತಿ ಶಾಂತಿ. ನಮ್ಮಪ್ಪ